ಶಿವಣ್ಣನವರಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಆತ್ಮಾನಂದರವರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ಸಾನ್ನಿಧ್ಯದಲ್ಲಿರ್ತಕ್ಕಂಥ ತತ್ಸ್ವರೂಪಿಗಳು ಆದ ಪರಮ ಪೂಜ್ಯ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಂಥ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ನಿಮ್ಮ ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿ ಒಳಗಿಂದ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ನಿನ್ನಿನ ದಿವಸ ಶ್ರವಣ ತತ್ವಮಶಿ ವಾಕ್ಯದ ಅರ್ಥವಣೆ ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು ನೋಡಿ ತಿಳಿಯಲು ಪಾರಮಾರ್ಥದಿಂದ ಚಿತ್ತೊಂದೇ ಅದು ಬಹುರೂಪವೆತ್ತು ಉಪಾಧಿಯೆಂದು ಅರಿಯುವುದು ಎಂತು ಫಲವರೆಣಿಸಿ ನಿತ್ಯ ಪೂರ್ಣರಾದ ಆತ್ಮರು ನೆಲೆಸಿರಬೇಕೆಂದು ತನುವಿನೋಳು ಬಳಿಕ ಅದರಿಂದ ಅಲ್ಲಿ ಭೋಗವೇ ಈ ತನಗೆಂದು ತಿಳಿದು ನೇಮಿಸಲು ಅರಿದು ಅಹುದರಿಂದ ಪಾರಮಾರ್ಥದಿಂದ ಚಿತ್ತೊಂದೇ ಅದು ಬಹುರೂಪವೆತ್ತು ಉಪಾಧಿಯೆಂದು ಅರಿಯುವುದು ಎಂತು ಏಕಾತ್ಮನಾಗಲು ಓರ್ವನಿಗಾದ ಸುಖ ದುಃಖಾದಿಗೆ ಅನೇಕ ಎಲ್ಲರಿಗೆ ಅಪ್ಪುದೆನ್ನಲಾಗದು. ಏಕರವಿ ಕಂಪಾದಿ ಜಲದೊಳು ಬೇರೆ ಬೇರೆ ಆ ಕಲ್ಪನೆಯನ್ನೇ ತಾಳುವುದರಿಂದ ಚಿತ್ತೊಂದೇ ಪಾರಮಾರ್ಥದಿಂದ ಅದು ಬಹುರೂಪವೆತ್ತು ಉಪಾಧಿಯೆಂದು ಅರಿಯುವುದು ಎಂತು ವಾದಿಸಲು ಏಕಿನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆಂದು ವೇದದ ನೇಹ ನಾನಾಸ್ತಿ ಎಂಬುದು ಮೊದಲಾದ ವಾಕ್ಯಗಳು ಪೇಳಿರುವುದರಿಂದ ಪಾರಮಾರ್ಥದಿಂದ ಅದು ಚಿತ್ತೊಂದೇ ಬಹುರೂಪವೆತ್ತು ಉಪಾಧಿಯೆಂದು ಅರಿಯುವುದು ಎಂತು. ಚಿತ್ತ ಒಂದಾಯ್ತು, ಬೇರೆ ಬೇರೆ ಆಗಿಲ್ಲ, ಅರು ಒಂದಾಯ್ತಿ, ಉಪಾಧಿಗಳ ಭಿನ್ನ ಭಿನ್ನ ಅದಾವ. ಅರು ಮಾತ್ರ ಒಂದೈತಿ ಅಂತ ಹೇಳ್ತಾರೆ. ಅರಿವಿನಲ್ಲಿ ಬದಲಾವಣೆ ಇಲ್ಲ, ಅರು ವಿಂಗಡಿಸಕ್ ಬರೋದಿಲ್ಲ, ಅರು ಒಂದೇ ಇರೋದು. ಸೂರ್ಯ ಒಂದೇ ಒಬ್ಬನೇ ಅದನ್ನ, ಆದ್ರೆ ಜಲದೊಳಗೆ ಪ್ರತಿಬಿಂಬಗಳು ಅನೇಕ ಬಿದ್ದಾವ, ಬೇರೆ ಬೇರೆ ಪ್ರತಿಬಿಂಬಗಳು ಕಾಣಕತ್ತವ. ಹಂಗೆ ಇದು ಅರು ಅನ್ನೋದು ಒಂದೇ ಐತಿ, ಅದು ಬದಲಾವಣೆ ಆಗಿಲ್ಲ, ಅದು ವಿಂಗಡಿಸಿಲ್ಲ, ಅದು ಛಿದ್ರ ಆಗಿಲ್ಲ ಅಂತ ಹೇಳ್ತಾರ. ಉಪಾಧಿ ವಶತ್ ಭಿನ್ನ ಭಿನ್ನವಾಗಿ ಕಾಣ್ತೈತಿ. ಖರೆ ಉಪಾಧಿ ತೆಗದಾಗ ಅರು ಒಂದೇ ಐತಿ. ಹೌದಲ್ರಿ? ನಾವು 108 ನಮೂನಿ ಕನ್ನಡಿ ಹಾಕೊಂಡು ಇದನ್ ಮಾಡಿದ್ರೆ ಬೇರೆ ಬೇರೆ ಒಂದೊಂದು ಇದ್ರೊಳಗೆ ದರ್ಪಣದೊಳಗೆ ಒಂದೊಂದು ಬೇರೆ ಬೇರೆ ಕಾಣ್ತೈತಿ. ಒಂದ ಶರೀರನ ಬೇರೆ ಬೇರೆ ಕಾಣ್ತೈತಿ, ಆ ಶರೀರ ಮಾತ್ರ ಒಂದೇ ಐತಿ. ಅಲ್ಲಿ ಉಪಾಧಿ ವಶಾತ್ ಇದಾಗೈತಿ. ಹಂಗ ಇಲ್ಲೂ ಕೂಡ ಈ ಅರು ಅನ್ನೋದು ಒಂದೇ ಐತಿ, ಉಪಾಧಿ ವಶಾತ್ ಇದ ಶರೀರಗಳು ಭಿನ್ನ ಭಿನ್ನ ಅದಾವು. ಹೌದಲ್ರಿ? ಹಂಗೆ ಉಪಾಧಿ ಭಾವವನ್ನು ತೆಗೆದಾಗ ಅರು ಒಂದೇ ಐತಿ. ಭೇದ ಯಾಕೆ ಮಾಡೋದಲ್ಲಿ? ಶರೀರ ನೋಡಿ ಭೇದ ಮಾಡ್ತೇವೆ ನಾವು. ಶರೀರ ಭೇದಕ್ಕೆ ಒಳಗಾಗುದ, ಆದ್ರೆ ಅರು ಮಾತ್ರ ಎಂದೂ ಭೇದಸಾಕ್ ಬರೋದಿಲ್ಲ, ಭೇದ ಮಾಡಕ್ ಬರೋದಿಲ್ಲ. ಹೌದಲ್ರಿ? ಈ ವಿದ್ಯುತ್ ಒಂದೇ ಐತಿ ಖರೆ, ಆದ್ರೆ ಉಪಾಧಿಗಳು ಬೇರೆ ಬೇರೆ ಅದಾವ. ಆದ್ರೆ ಉಪಾಧಿಗಳ ಕಾರ್ಯಗಳು ಬೇರೆ ಬೇರೆ ಅದಾವು, ಉಪಾಧಿ ರೂಪಗಳು ಬೇರೆ ಬೇರೆ ಅದಾವು. ಹೌದಲ್ರಿ? ಆದ್ರ ಅದಕ್ಕೆ ಆಧಾರವಾಗಿರುವಂತ ವಿದ್ಯುತ್ ಒಂದೇ ಐತಿ ಅಂತ ಹೇಳ್ತಾರೆ. ಅದಕ್ಕೆ ಚಿತ್ತ ಒಂದೇ, ಅದು ಚಿತ್ತ ಒಂದೇ ಐತಿ. ಅದು ಅರು ಒಂದೇ ಐತಿ. ಅರಿವಿನಲ್ಲಿ ಬದಲಾವಣೆ ಆಗುದಿಲ್ಲ, ಅರಿವು ವಿಂಗಡಿಸಕ್ ಬರುದಿಲ್ಲ, ಅರಿವನ್ನು ಛಿದ್ರ ಮಾಡಕ್ ಬರುದಿಲ್ಲ. ಹೌದಲ್ರಿ? ನಾವು ಅರು ನಾನ್ ಬೇರೆ ಇದು ಬೇರೆ ಅಂತ ಹೇಳ್ತೇನೆ. ದೇವ್ರು ಅರು ನಾನು ಬೇರೆ ಬೇರೆ ಅಂತ ಹೇಳಾಕತ್ತೇನಲ್ಲ. ದೇವ್ರು ಅಂದ್ರ ಒಂದ, ನೀನಂದ್ರು ಒಂದ. ಅದು ಬೇರೆ ಉಪಾಧಿ ವಶಾತ್ ನೀ ಜೀವ ಭಾವದ ಬಂದ ನಾ ಬೇರೆ ಅಂತ ಹೇಳಾಕತ್ತಿ. ಹೌದಲ್ರಿ? ಶರೀರ ನೋಡಾಕತ್ತಿ, ಅದಕ್ಕೆ ಈ ಶರೀರ ಭಾವವನ್ನು ಕಳ್ಕೊಂಡಾಗ ಅರು ಒಂದೇ ಐತಿ ಅಂತ. ಅದು ಬದಲಾವಣೆ ಆಗುದಿಲ್ಲ, ಅರು ಬದಲಾವಣೆ ಮಾಡಕ್ ಬರುದಿಲ್ಲ.
ಹೌದಲ್ರಿ, ಅರುವನ್ನು ಛಿದ್ರ ಮಾಡ್ತೇನೆ ಅಂದ್ರೆ ಮಾಡಕ್ ಬರೋದಲ್ಲ. ಯಾಕಂದ್ರೆ ಅರು ಅದಕ್ಕೆ ರೂಪನ ಇಲ್ಲ, ಆಕಾರಕ್ಕೆ ಒಳಪಟ್ಟಿಲ್ಲ ಅದು. ನಿಮ್ದು ಯಾವುದೇ ನಾಮರೂಪ ಕ್ರಿಯೆಗಳಿಗೆ ಅದು ಒಳಗಾಗಿಲ್ಲ. ನಾಮರೂಪ ಕ್ರಿಯೆಗಳಿಗೆ ಒಳಗಾಗಿದ್ದು ತೋರಿಕೆ, ಇರುವಿಕೆ ಮಾತ್ರ ಅದು ನಾಮರೂಪ ಕ್ರಿಯೆಗಳಿಗೆ ಒಳಗಾಗಿಲ್ಲ. ವಿದ್ಯುತ್ತಿನ ಚಿತ್ರ ಬರೋದ್ ತೋರಿಸ್ರಿ ಅಂದ್ರೆ ಉಪಾಧಿ ಬರಿಬಹುದ್ರಿ. ವಿದ್ಯುತ್ತಿನ ಚಿತ್ರ ಬರೋದ್ ತೋರಿಸ್ರಿಪ್ಪ ಅಂತಂದ್ರೆ ಬರೋದ್ ತೋರ್ಸಕ್ ಬರ್ತದೆ. ಉಪಾಧಿಗಳ ಚಿತ್ರವನ್ನು ಬರೋದ್ ತೋರಿಸ್ತೀರಿ, ಉಪಾಧಿಗೆ ನಾಮಗಳನ್ನ ಇಟ್ರಿ, ಉಪಾಧಿ ಕಾರ್ಯವನ್ನ ಹೇಳ್ತೀರಿ. ಹೌದಲ್ರಿ? ಈ ಮೈಕ್ ಧ್ವನಿಯನ್ನು ಹೊಂದಿಸ್ತೈತಿ, ಬಲ್ಬ್ ಬೆಳಕನ್ನ ಕೊಡ್ತೈತಿ, ಮಿಕ್ಸರ್ ಶಕ್ತಿಯನ್ನು ತಿರುಗಿಸ್ತೈತಿ, ಆನ್ ಮಾಡ್ತೈತಿ ಅಂತ ಹೇಳ್ತೈತಿ ನೀವು. ಆದ್ರೆ ವಿದ್ಯುತ್ ಏನಾರ ಮಾಡ್ತೈತೇನು? ವಿದ್ಯುತ್ ಅದು ಸಾಕ್ಷಿ ಆಗೈತಿ, ಎಲ್ಲದಕ್ಕೂ ಸಮಾನ ಐತಿ ಅದು ವಿದ್ಯುತ್. ಅದರ ಆಧಾರದ ಮೇಲೆ ಇದ್ದನ ಎಲ್ಲ ನಡೆದೈತಿ. ಹೌದಲ್ರಿ? ಅದಕ್ಕೆ ಅರಿವಿನೊಳಗೆ ಅನೇಕ ಇದು ಕಲ್ಪನೆಗಳಿಲ್ಲ, ಅದನ್ನ ಕಲ್ಪನೆ ಮಾಡ್ಕೊಂಡು ಹೇಳಕ್ ಬರೋದಿಲ್ಲ, ಅದನ್ನ ಕಲ್ಪನೆಗೆ ಒಳಗಾಗುದಿಲ್ಲ. ಅದು ಅರಿವಿನೊಳಗೆ ಯಾವ ಕ್ರಿಯೆನೂ ನಡೆದಿಲ್ಲ. ಅರಿವು ನಿಷ್ಕ್ರಿಯ ಐತಿ. ಅರಿವು ಯಾವುದೇ ಕ್ರಿಯೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವನ ಜಾನರ ದೇವ ಅಂತ ಹೇಳಿದ. ಅರಿವು ಯಾವ ಕ್ರಿಯೆನೂ ಮಾಡೋದಿಲ್ಲ, ಆದ್ರೆ ಅರಿವಿನ ಸನ್ನಿಧಾನದಿಂದ ಇದೆಲ್ಲ ಕ್ರಿಯೆ ನಡೆದೈತಿ. ಉಪಾಧಿಗಳ ಕ್ರಿಯೆ ಮಾಡ್ತಾ ಹೊರತಾಗಿ ಅರಿವು ಕ್ರಿಯೆ ಮಾಡೋದಿಲ್ಲ. ಹೌದ್ರಿ? ಅದಕ್ಕೆ ಅವ್ರು ಹೇಳ್ತಾರ ಚಿತ್ತ ಒಂದದ. ಅದು ತಿಳ್ಕೊಳ್ಳಾರ್ದಕ್ಕೆ ಬೇರೆ ಬೇರೆ ಆಗಿ ಕಾಣಾಕತ್ತೈತಿ. ಬೇರೆ ಬೇರೆ, ನಾ ಬೇರೆ, ಇದ್ ಬೇರೆ ಅಂತ ಅವ್ ಬೇರೆ ಅಂತ ಹೇಳಾಕತ್ತೀನಿ. ಉಪಾಧಿ ನೋಡಿ ಹೇಳಾಕತ್ತೇನಿ ನಾನು. ಈ ಉಪಾಧಿಯನ್ನು ಭಾವವನ್ನು ಬಿಟ್ಟಾಗ ವಾದಿಸೋದು ಏನೈತಿ ಹರಕತ್ತು ಅಂತ ಹೇಳ್ತಾರ. ವಾದ ಮಾಡ್ಬೇಡ್ರಿ. ಹೌದಲ್ರಿ? ವಾದ ಮಾಡೋ ಅವಶ್ಯಕತೆ ಇಲ್ಲ. ನಾನ್ ಬೇರೆ ಅವ್ರು ಬೇರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಒಂದೈತಿ. ಅರಿವು ಅನ್ನೋದು ಒಂದೈತಿ. ಶರೀರಗಳು ಭಿನ್ನ ಭಿನ್ನ ಅದಾವು, ಶರೀರಗಳ ಕಾರ್ಯಗಳು ಭಿನ್ನ ಭಿನ್ನ ಅದಾವ. ಅರಿವಿನ ಕಾರ್ಯ, ಅರಿವಿನ ಇದು ಒಂದೈತಿ. ಅದು ಬೇರೆ ಬೇರೆ ಆಗಿಲ್ಲ. ಅರಿವು ಯಾವ ಕ್ರಿಯೆಯನ್ನು ಮಾಡೋದಿಲ್ಲ. ಅರಿವು ಸಾಕ್ಷಿ ಆಗೈತಿ. ಹಂಗ ಸೂರ್ಯ ಅನೇಕ ಕ್ರಿಯೆಗಳಿಗೆ ಸಾಕ್ಷಿ ಆಗ್ಯದನ, ಅವ್ ಕ್ರಿಯೆ ಮಾಡಾಕತ್ತಿಲ್ಲ. ಹೂ ಅಳ್ಳಾಕತ್ತೈತಿ, ಹಣ್ಣು ಕಾಯಿ ಹಣ್ಣಾಗತ್ತೈತಿ, ಗಿಡ ಚಿಗಾಕತ್ತೈತಿ, ಪ್ರಾಣಿಗಳು ನಡೆದಾಡತ್ತವು. ಹೌದಲ್ರಿ? ಅವಾಗ ಅದು ಸಾಕ್ಷಿ ಆಗ್ಯದನ, ಎಲ್ಲದಕ್ಕೂ ಸಾಕ್ಷಿ ಆಗ್ಯದನ. ಹಂಗ ಅರಿವು ಅನ್ನೋದು ಎಲ್ಲದಕ್ಕೂ ಸಾಕ್ಷಿ ಆಗೈತಿ. ಅದು ಯಾವ ಕ್ರಿಯೆಯನ್ನು ಮಾಡೋದಿಲ್ಲ. ಅದು ಕ್ರಿಯೆಗಳಿಗೆ ಆಧಾರ ಐತೆ ಅಷ್ಟೆ. ಹೌದಲ್ರಿ? ಸೂರ್ಯ ಇಲ್ಲ ಅಂದ್ರೆ ಯಾವ ಕ್ರಿಯೆಯನ್ನು ನಡೆಯುದಿಲ್ಲಲ್ಲ. ಹೂವ ಹಣ್ಣಾಗುದು, ಹಣ್ಣಾಗಕ್ಕ, ಕಾಯಿ ಹೋಗಿ ಹಣ್ಣಾಗಕ್ಕ ಬೇಕಲ್ಲ. ಹೌದಲ್ರಿ? ಮಗ್ಗು ಅಳ್ಳಾಕ, ಮತ್ತೆ ಗಿಡ ಮರಗಳ ಆಹಾರ ಸಂಶ್ಲೇಷಣಾ ಕ್ರಿಯೆ. ಹೌದಲ್ರಿ? ಹಂಗ ಆ ಸೂರ್ಯನಿಗೂ ಕೂಡ ನೀವು ಸಾಕ್ಷಿ ಆಗಿದ್ದೀರಿ. ನಿಮ್ಮ ಆಧಾರದ ಮೇಲೆ, ಅರಿವಿನ ಆಧಾರದ ಮೇಲೆ ಎಲ್ಲ ಕ್ರಿಯೆ ನಡೆದ. ಅರಿವು ಎಲ್ಲದಕ್ಕೂ ಸಾಕ್ಷಿ ಆಗೈತಿ ಅಂತ. ಸಕಲಕ್ಕೂ ಆಧಾರವಾಗಿರುವುದು ಅರಿವು. ಅರಿವು ಅದು ಒಂದೈತಿ. ಅದು ಯಾಕೆ ಭೇದ ಮಾಡ್ತೀರಿ? ಅಲ್ಲಿ ಚಿತ್ತ ಒಂದೈತಿ. ಅದು ಪಾರಮಾರ್ಥ ರೂಪದಿಂದ ಅದು ಬೇರೆ ಬೇರೆ ಆಗಿ ತೋರಾಕತ್ತೈತಿ ಅಂತ ಹೇಳ್ತಾರೆ. ಹೌದಲ್ರಿ? ನಾವು ಬೇರೆ ಬೇರೆ ಆಗಿ ತೋರಾಕತ್ತೈತಿ. ಆ ಉಪಾಧಿ ವಶಾತ್ ಅದು ತೋರಾಕತ್ತೈತಿ ಹೊರತಾಗಿ ಆ ಅರಿವು ಅನ್ನೋದು ಒಂದೈತಿ ಅಂತ ಹೇಳ್ತಾರೆ. ಫಲವರ್ಣಿಸಿ ನಿತ್ಯ ಪೂರ್ಣರಾದ ಆತ್ಮರು ನೆಲೆಸಿರಬೇಕು ಒಂದು ತನುವಿನೋಳು. ಬಳಿಕ ಅದರಿಂದ ಅಲ್ಲಿ ಭೋಗವೇ ಈತನಿಗೆಂದು ತಿಳಿದು ನೇಮಿಸಲು ಅರಿದು ಹೌದರಿಂದ. ಮತ್ತ ಪ್ರಶ್ನೆ ಮಾಡ್ತಾನ.
ಒಬ್ರ ಇದ್ರ ಹಲವು ಇದ್ರಾಗ ಒಂದ ಶರೀರದಾಗ ಇರ್ಬೇಕಿತ್ತು, ಇಷ್ಟೆಲ್ಲ ಶರೀರ ಯಾಕೆ ಫಲವರ್ಣಿಸಿ ನಿತ್ಯ ಪೂರ್ಣರಾದ ಆತ್ಮರು ನೆಲೆಸಿರಬೇಕು, ಒಂದು ತನೊಳಗೆ ಇರಬೇಕು. ಇಷ್ಟ ಹಾಕಿದಾಗೈತಿ. ಅವು ಉಪಾಧಿ ಬೇರೆ ಬೇರೆ ಕರ್ಮಕ್ಕನುಸಾರವಾಗಿ ಉಪಾಧಿಗಳು ಬರ್ತಾವ. ಕರ್ಮಕ್ಕನುಸಾರವಾಗಿ ಉಪಾಧಿಗಳು ಒಂದ ಹೊರತಾಗಿ ಯಾರು ಯಾವ ಕ್ರಿಯೆಯನ್ನು ಮಾಡಿಲ್ಲದ ಅದಕ್ಕೆ ಕರ್ಮದ ಬಾಧೆ ಅದಕ್ಕಿಲ್ಲ. ಒಬ್ಬ ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡ್ದಂಗ ಆಗ್ಬೇಕಿತ್ತಂಗ್ರ ಅಂತ ಕೇಳಿದ್ರೆ ಶರೀರಗಳು ಭಿನ್ನ ಭಿನ್ನ ಅದಾವ, ಅರಿವು ಮಾತ್ರ ಒಂದೇ ಐತಿ. ಅರಿವಿಗೆ ಊಟ ಬೇಕಾಗಿಲ್ಲ, ಶರೀರಕ್ಕೆ ಊಟ ಬೇಕಾಗೈತಿ. ಹೌದಲ್ರಿ? ಅರಿವಿಗೆ ಊಟ ಬೇಕಾಗಿಲ್ಲ, ಅರಿವಿಗೆ ಯಾವ ಇದು ಬೇಕಾಗಿಲ್ಲ, ಆಹಾರ ಬೇಕಾಗಿಲ್ಲ. ಅಲ್ಲೇ ನೀರ್ನು ಬೇಕಾಗಿಲ್ಲ, ಅದಕ್ಕೆ ಉಸಿರಾಟನು ಆ ವಾಯುನು ಅವಶ್ಯಕತೆನೂ ಇಲ್ಲ ಅರಿವಿಗೆ. ಅವೆಲ್ಲ ಬೇಕಾಗಿದ್ದು ಶರೀರಕ್ಕೆ. ನಾವು ಪ್ರಶ್ನೆ ಮಾಡ್ತಾರ ಒಬ್ಬ ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡ್ದಂಗೆ ಆಗ್ಬೇಕಿತ್ತು, ಒಂದ್ ಶರೀರ ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡ್ದಂಗೆ ಆಗ್ಬೇಕಿತ್ತು. ಹಿಂಗಾರ ಒಂದ ಅಂತ ಹೇಳಿದ್ರೆ ಮತ್ತೆ ಯಾಕೆ ಆಯ್ತು ಒಬ್ರಿಗೆ ಬೇರೆ ಹಿಂಗ್ಯಾಕ ಇದು ಅಂತಂದ್ರ ಶರೀರಕ್ಕೆ ಸಂಬಂಧಪಟ್ಟದ್ದು ಅದು. ಶರೀರ ಮನಸ್ಸು ಭಿನ್ನ ಭಿನ್ನ ಅದಾವು, ಹೌದಲ್ರಿ? ಆದ್ರ ಅರಿವು ಮಾತ್ರ ಒಂದೇ ಐತಿ. ಹಂಗ ಇಲ್ಲಿ ವಿದ್ಯುತ್ ಒಂದೇ ರೀತಿಯಾಗಿದ್ರು ಕೂಡ ಉಪಾಧಿಗಳ ಬೇರೆ ಬೇರೆ ಕ್ರಿಯೆಗಳನ್ನ ಮಾಡ್ತಾವಲ್ಲ, ಹಂಗ ಅದು ಅರಿವು ಅನ್ನೋದು ಒಂದೇ ಐತಿ. ಉಪಾಧಿಗಳು ಬೇರೆ ಬೇರೆ ಅದಾವ, ಉಪಾಧಿಗೆ ಅದರ ಅವಶ್ಯಕತೆ ಐತಿ. ಹೌದು, ಉಪಾಧಿಗೆ ಅವಶ್ಯಕತೆ ಐತಿ, ಅರಿವಿಗೆ ಅವಶ್ಯಕತೆ ಇಲ್ಲ. ಒಬ್ರ ಊಟ ಮಾಡಿದ್ರೆ ಎಲ್ಲರಿಗೂ ಹೊಟ್ಟೆ ತುಂಬಬೇಕಂದ್ರೆ ಅದು ಉಪಾಧಿಗೆ ಸಂಬಂಧಪಟ್ಟದ್ದು, ಅದು ಅರಿವಿಗೆ ಸಂಬಂಧಪಟ್ಟದ್ದಲ್ಲ. ಹೌದು. ಫಲವರ್ಣಿಸಿ ನಿತ್ಯ ಪೂರ್ಣರಾದ ಆತ್ಮರು ನೆಲೆಸಿರಬೇಕು, ಒಂದು ತನುವಿನೋಡು. ಬಳಿಕ ಅದರಿಂದ ಅಲ್ಲಿ ಭೋಗವೇ ಈತನಿಗೆ ತಿಳಿದು ನೇಮಿಸಲು ಅರಿದವುದರಿಂದ ಒಬ್ಬಗ ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡ್ದಂಗ ಆಗ್ಬೇಕು. ಭೋಗನ ಇದೈತಂದ್ರೆ ಒಬ್ಬ ಊಟ ಮಾಡಿದ್ರೆ ಎಲ್ಲರೂ ಊಟ ಒಂದ ತನುವಿನೊಳಗೆ ನೆಲೆಸಿ ಅಲ್ಲಿ ಇದಾಗಬೇಕಿತ್ತು ಅಂತ ಹೇಳ್ತಾರೆ. ಹೌದಲ್ರಿ? ಅದು ಸಂಬಂಧ ಇಲ್ಲ, ಅದು ಶರೀರಕ್ಕೆ ಸಂಬಂಧಪಟ್ಟದ್ದು. ಶರೀರ ಕರ್ಮಕ್ಕನುಸಾರವಾಗಿ ಬಂದದ್ದು, ಕರ್ಮಕ್ಕನುಸಾರವಾಗಿ ಅದು ಇದನ್ನ ಮಾಡ್ತತಿ. ಹೌದಲ್ರಿ? ಶರೀರಕ್ಕೆ ಸಂಬಂಧ ಇವು ಎಲ್ಲ ಕರ್ಮದ ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟದ್ದು ಕರ್ಮ. ಅರಿವಿಗೇನು ಸಂಬಂಧಪಟ್ಟದ್ದಲ್ಲ. ಅದಕ್ಕೆ ಸಾಕ್ಷಿಯಾಗಿದೆ ನೀನು. ವಿದ್ಯುತ್ತಿಗೆ ಸಂಬಂಧ ಇಲ್ಲದು. ಮಿಕ್ಸರಿನ ಕಾರ್ಯ ಮಿಕ್ಸರಿಗೆ, ಮೈಕಿನ ಕಾರ್ಯ ಮೈಕಿಗೆ, ಬಲ್ಬಿಂದು ಬಲ್ಬಿಗೆ. ವಿದ್ಯುತ್ತಿಗೆ ಏನಾಗಿಲ್ಲ. ಉಪಾಧಿಗಳ ಕೆಡ್ತಾವ ಹೊರತಾಗಿ ಉಪಾಧಿಗಳ ಭಿನ್ನ ಭಿನ್ನ ಅದಾವು. ಆದ್ರ ವಿದ್ಯುತ್ ಮಾತ್ರ ಅದಕ್ಕೆ ಕೆಡುದಿಲ್ಲ. ಹೌದಲ್ಲ? ಅದು ಪ್ರಸಾರ ಆಗ್ತಕ್ಕಂತ ಈ ವೈರ್ ಹರಿಬಹುದು, ತುಂಡಾಗಬಹುದು. ಆದ್ರೆ ವಿದ್ಯುತ್ ತುಂಡಾಕೈತೆನ? ಇಲ್ಲ. ವಿದ್ಯುತ್ ಐತಿ, ಯಾವಾಗಲೂ ಐತಿ. ಗಾಳಿ ಒಳಗೂ ಐತಿ, ನೀರಿನೊಳಗೂ ಐತಿ, ಬೆಂಕಿ ಒಳಗೂ ಐತಿ. ಹೌದಲ್ರಿ? ಎಲ್ಲ ಕಡೆ ವಿದ್ಯುತ್ ಐತಿ. ಮೂಲ ಇರುವಲ್ಲಿ ಎಲ್ಲಾ ಕಡೆ ಐತೆ. ಆದ್ರ ಅದು ಪ್ರಸಾರ ಆಗತಕ್ಕಂತ ಮಾಧ್ಯಮಗಳು ಕೆಡಬಹುದು, ಅವು ನಾಶ ಆಗ್ಬೋದು. ಆದ್ರೆ ವಿದ್ಯುತ್ ಎಂದೂ ಇದಾವ. ಹೌದಲ್ರಿ? ಉಪಾಧಿಗಳು ಕೆಡಬಹುದು ಹೊರತಾಗಿ ಅರಿವು ಮಾತ್ರ ಏನು ಆಗುದಿಲ್ಲ. ಉಪಾಧಿಗೆ ಊಟ ಬೇಕಾಗೈತಿ, ಅರಿವಿಗೆ ಊಟ ಬೇಕಾಗಿಲ್ಲ. ಭೋಗಿಸೋದೆಲ್ಲ ಉಪಾಧಿ. ಆ ಭೋಗಕ್ಕೆ ಸಾಕ್ಷಿಯಾಗಿರೋವ ಅರಿವು. ಹೌದಲ್ರಿ? ಭೋಗಕ್ಕೆ ಸಾಕ್ಷಿಯಾಗಿದ್ದಾನ. ನನಗೆ ಸಂಬಂಧ ಇಲ್ಲದು. ಅಶೋತೃಷಗಳು ನನಗೆ ಸಂಬಂಧ ಇಲ್ಲ. ಶೋಕ ಮೋಹಗಳು ನನಗೆ ಸಂಬಂಧ ಇಲ್ಲ. ಅವೆಲ್ಲ ಮನಸ್ಸಿಗೆ ಶರೀರಕ್ಕೆ ಸಂಬಂಧಪಟ್ಟದ್ದು, ನನಗಿಲ್ಲ. ಹೌದಲ್ಲ? ನೋವು ನಲಿಗಳು ನನಗೆ ಸಂಬಂಧ ಇಲ್ಲ.
ಅದಕ್ಕೆ ಹೇಳ್ತಾರ ಅವ್ರ ಭೋಗ ಒಬ್ಬ ಮಾಡಿದಂದ್ರೆ ಎಲ್ಲರಿಗೂ ಭೋಗ ಮಾಡ್ದಂಗೆ ಆಗ್ಬೇಕಿತ್ತು. ಒಬ್ಬ ಒಂದ ತನ್ನೊಳಗೆ ಇರಬೇಕಿತ್ತು. ಆತ್ಮರು ಇಷ್ಟ ಆಗ್ತದೆ ಶರೀರ ಬೇಕಾಗಿತ್ತು ಅಂದ್ರೆ ಒಂದ ಶರೀರದಾಗ ಇರಬೇಕಿತ್ತು ಅಂತ. ಶರೀರ ಕರ್ಮಕ್ಕನುಸಾರವಾಗಿ ಬಂದಂಥವು. ಕರ್ಮಕ್ಕೂ ಆ ಆತ್ಮನಿಗೆ ಸಂಬಂಧ ಇಲ್ಲ. ಹೌದಲ್ರಿ? ಕರ್ಮ ಮಾಡೋದು ಶರೀರ ಮನಸ್ಸು ಕೂಡ್ಕೊಂಡು ಕರ್ಮ ಮಾಡ್ತೈತಿ. ಎಲ್ಲಿವರೆಗೂ ಮನಸ್ಸು ಇರ್ತೈತಿ ಅಲ್ಲಿವರೆಗೂ ಕರ್ಮ ನಡೀತೈತಿ. ಅಲ್ಲಿವರೆಗೂ ನಮ್ಮ ಹುಟ್ಟು ಸಾವುಗಳ ಕ್ರಿಯೆ ನಡೀತೈತಿ. ಯಾವನ ಮನಸ್ಸು ನಾಶ ಮಾಡ್ಕೊಂಡಿರ್ತಾನ ಅವ ಹುಟ್ಟು ಸಾವುಗಳಿಲ್ಲ. ಹೌದಲ್ಲ? ಆ ಮನಸ್ಸನ್ನ ನಾಶ ಮಾಡ್ಕೋಬೇಕಲ್ಲ. ಮನಸ್ಸು ಎಲ್ಲಿವರೆಗೂ ನಾಶ ಆಗೋದಿಲ್ಲ ಅಲ್ಲಿವರೆಗೂ ಈ ಹುಟ್ಟು ಸಾವುಗಳು ಇರೋದು. ಯಾಕಂದ್ರೆ ಮನಸ್ಸ ಕರ್ಮ ಮಾಡಕ್ ಪ್ರೇರಣೆ ಮಾಡೋದು. ಮನಸ್ಸಿನೊಳಗೆ ನಾವು ವಾಸನೆಗಳದಾವ. ಮನಸ್ಸಿನೊಳಗೆ ಎಲ್ಲಿವರೆಗೂ ವಾಸನೆಗಳು ಇರ್ತಾವ ಅಲ್ಲಿವರೆಗೂ ಹುಟ್ಟು ಸಾವುಗಳು ನಡೆದ. ಆ ಮನಸ್ಸಿನಲ್ಲಿರುವಂತ ವಾಸನೆಗಳನ್ನ ಕಳ್ಕೊಂಡಾಗ ಹುಟ್ಟು ಸಾವುಗಳಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಇದೆಲ್ಲ ಭಾವರೂಪವಾಗಿ ತೋರಾಕತ್ತೈತಿ ಅಂದ್ರೂ ಕೂಡ ಅದಕ್ಕೆ ಒಂದ ಐತಿ ಅದು ಅಂತ ಹೇಳ್ತಾರ ಅವ್ರು. ಅರು ಅನ್ನೋದು ಒಂದ ಐತಿ. ಅದು ಭೋಗ ಅದಕ್ಕೆ ಸಂಬಂಧ ಇಲ್ಲ, ಶರೀರಕ್ಕೆ ಸಂಬಂಧಪಟ್ಟದ್ದು. ನಾವು ಶರೀರಕ್ಕೆ ಶರೀರ ನಾನಂತ ತಿಳ್ಕೊಂಡೇನೆ, ಅದಕ್ಕೆ ನಾನ ಊಟ ಮಾಡ್ತೀನಿ, ನನಗ ಹಸಿವು ಆಯ್ತು, ನನಗ ನೀರಡಿಕೆ ಆಯ್ತು, ನಾನು ಊಟ ನಾನು ಸಾಯೋ ಅಂತ ಹೇಳಕತ್ತೇನೆ. ಹೌದಲ್? ನನ್ನ ಸಂಬಂಧ ಇಲ್ಲದನ್ನ ಸಂಬಂಧ ಮಾಡ್ಕೊಂಡೇನ. ನನ್ನ ಸಂಬಂಧನ ಇಲ್ಲ ಅದು. ಶರೀರಕ್ಕೆ ಸಂಬಂಧಪಟ್ಟದ್ದು. ಶರೀರ ಕರ್ಮಕ್ಕನುಸಾರವಾಗಿ ಬಂದೈತಿ, ಕರ್ಮಕ್ಕನುಸಾರವಾಗಿ ಅದು ಏನೇನು ಆಗ್ಬೇಕು ಅದು ಆಕೈತಿ ಶರೀರಕ್ಕೆ. ಹೌದಲ್ರಿ? ನನ್ನ ಸಂಬಂಧ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಚಿತ್ತ ಒಂದ ಐತದು. ಚಿತ್ತೊಂದೇ ಪರಮಾರ್ಥದಿಂದ ಅದು ಬಹುರೂಪವಿತ್ತು, ಉಪಾಧಿ ಎಂದು ಅರಿವುದಿಂತು. ಉಪಾಧಿ ಬಹುರೂಪ ಪಡೆದೈತಿ ಹೊರತಾಗಿ ಆ ಚಿತ್ತ ಮಾತ್ರ ಒಂದೈತಿ. ಚಿತ್ತೊಂದೇ. ಚಿತ್ತೊಂದೇ. ಅದು ಪಾರಮಾರ್ಥದಿಂದ ಉಪಾಧಿ ಬಹುರೂಪವನ್ನು ಪಡೆದೈತಿ ಅಂತ. ಉಪಾಧಿಗಳ ಬೇರೆ ಬೇರೆ ರೂಪಗಳನ್ನ ಅದಾವು. ಅದು ಚಿತ್ತ ಒಂದೈತಿ. ಅರು ಅನ್ನೋದು ಒಂದೈತಿ. ಹೌದಲ್ಲ? ಇದನ್ನ ನನ್ನನ್ನು ನಾ ತಿಳಿದಾಗ ಗೊತ್ತಾಗತ್ತೆ. ಅಲ್ಲಿವರೆಗೆ ನಾ ಬೇರೆನ ಅಂತ ಹೋಗ್ತೇವ್ ನಾವು. ನನ್ನನ್ನು ನಾ ಎಲ್ಲಿವರೆಗೂ ತಿಳಿದಿಲ್ಲ ಅಲ್ಲಿವರೆಗೂ ಎಲ್ಲರೂ ಒಂದಂತ ತಿಳಿಯಕ ಆಗೋದೇ ಇಲ್ಲ. ಹೌದಲ್ರಿ? ನನ್ನನ್ನು ನಾ ತಿಳಿದಾಗ ಇದು ಒಂದ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾವು ಉಪಾಧಿ ಭಾವದಾಗದೇವು, ಉಪಾಧಿಯನ್ನು ನೋಡ್ತಿರ್ತೇವೆ. ಅದಕ್ಕೆ ಉಪಾಧಿ ಗೂಡ್ನ ಭಿನ್ನ ಅದಾವು. ನಾನ್ ಬೇರೆ ಅವನ್ ಬೇರೆ ಅಂತ ಹೇಳ್ತೀನಿ. ಭೇದ ಐತಿ. ಉಪಾಧಿ ಭಾವದಾಗ ಇರೋತನ ಭೇದ ಇರೋದು. ತನ್ನ ಭಾವ ಅಳದಾಗ ಏನೈತಿ, ಈ ಭೇದ ದೂರ, ದುಃಖ ದೂರ ಆಕೈತಿ. ಅವಾಗ ಭೇದ ಅನ್ನೋದು, ಭೇದ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ದುಃಖ. ಭೇದ ನಾಶ ಆದಾಗ ದುಃಖ ದೂರ ಆಕೈತಿ. ಭೇದ ಭಾವ ಅಳದ ನಿಂದ ನಿಲುವೆ ಸಮಾಧಿ ಅಂತ. ಭೇದ ಭಾವ ಅಳಿಬೇಕಲ್ಲ. ಈ ಉಪಾಧಿ ಭಾವ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ಭೇದಗಳು ಇರುವ. ನಾ ಸಣ್ಣವ, ದೊಡ್ಡವ, ನಾ ಅಂತವ ಇಂಥವ, ಇದನ್ನೆಲ್ಲ ಎಲ್ಲಿ ಹಿಡ್ಕೊಂಡೇನಿ? ಮನಸ್ಸಿನಾಗ ಹಿಡ್ಕೊಂಡ. ಹೌದಲ್ರಿ? ಮನಕಲ್ ಪಟ್ಟಾಗ ಹಿಡ್ಕೊಂಡಿಲ್ಲ, ತೆರಿಲಿ ಬುರ್ಡಾಗೂ ಹಿಡ್ಕೊಂಡಿಲ್ಲ. ಮನಸ್ಸಿನಾಗ ಹಿಡ್ಕೊಂಡೇನಿ. ಮನಸ್ಸಿನಾಗ ಎಲ್ಲಿವರೆಗೂ ಇದು ಇರ್ತೈತಿ ಅಲ್ಲಿವರೆಗೂ ಕರ್ಮ ನಡೀತಿರ್ತೈತಿ. ಅದಕ್ಕೆ ಮನಸ್ಸು ನಾಶ ಆದಾಗ ಈ ಕರ್ಮದ ಕಾಟ ಎಲ್ಲ ದೂರ ಆಕೈತಿ ಅಂತ. ಅದಕ್ಕೆ ನಿಜವಾದ ಯೋಗಿಗೆ ಯಾವ ಕರ್ಮದ ಕಾಟ, ಭಜನೆಯಿಂದ ಯಾವ ಪುಣ್ಯದೊಡ ಊಟ ಅಂತ ಹೇಳ್ತಾರೆ. ನಿಜ ಅರಿತನೂ ಈ ಭೇದ ಭಾವ ಇರುದ. ನಿಜ ಅರ್ದಾಗ ಭೇದ ಭಾವ ಹೊಕ್ಕೈತಿ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲೇ ಮನುಷ್ಯ ಅಂತ ಹೇಳಿದ್ರು. ಮನುಷ್ಯ ನಿನ್ನ ನಿಜವನ್ನ ತಿಳಿ. ಸುಮ್ಮನೆ ಯಾಕೆ ಬೇರೆ ಬೇರೆ ತಿಳ್ಕೊಂತ ಹೊಂಟಿ? ನಾವು ಬೇರೆ ಬೇರೆ ತಿಳ್ಕೊಂತ ಹೋದಾಗ ನಮಗೆ ಇದಾಗೈತಿ, ದುಃಖ ಆಗೈತಿ.
ಒಂದ ಅಂತ ತಿಳ್ಕೊಂಡ್ರ ದುಃಖ ಇಲ್ಲ. ಅರಿವು ಮಾತ್ರ ಒಂದ ಐತಿ, ಶರೀರ ಭಿನ್ನ ಭಿನ್ನ ಅದಾವು. ಅದನ್ನ ತಿಳ್ಕೊಬೇಕಾಗೈತಿ. ಶರೀರ ನಾನಲ್ಲ, ಅರಿವು ನಾನು ಅದೇನಿ ಅಂತ ಖಾತ್ರಿ ಮಾಡ್ಕೋಬೇಕು. ಹೇಳ್ತಾರೆ, ಏಕಾತ್ಮನಾಗಲು ಓರ್ವನಿಗಾದ ಸುಖ ದುಃಖ ಅವು ಅನೇಕ ಎಲ್ಲರಿಗಪ್ಪುದು ಎನ್ನಲಾಗದು. ಅವ್ರಿಗಿನ್ನಿಗಾದ ದುಃಖ ಎಲ್ಲರಿಗೂ ಆಗಂದ್ರೆ ಆಗುದಿಲ್ಲ. ಏಕಾತ್ಮನಿಗಾಗಲು ಓರ್ವನಿಗಾದ ಸುಖ ದುಃಖವು ಅನೇಕವು ಎಲ್ಲರಿಗಪ್ಪುದು ಎನ್ನಲಾಗದು. ಒಬ್ನ ಅದಾನಂದ್ರ, ಆತ್ಮ ಒಬ್ನ ಅದಾನಂದ್ರ ಹಂಗಾರ ದುಃಖ ಸುಖ ದುಃಖ ಒಬ್ಬಗಾದ್ರೆ ಎಲ್ಲರಿಗೂ ಆಗ್ಬೇಕಿತ್ತು ಅಂತ ಕೇಳ್ತಾರ ಅವ್ರು. ಒಬ್ನ ಅದಾನಂತೀರಿ, ಮತ್ತ ಅರಿವು ಅನ್ನೋದು ಒಂದ ಐತಂತೀರಿ. ಒಬ್ಬಗೆ ದುಃಖ ಆದ್ರೆ ಎಲ್ಲರಿಗೂ ದುಃಖ ಆಗ್ಬೇಕಿತ್ತು. ಅದೇ ದುಃಖ, ಹಸಿವು, ದುಃಖ, ನಿರಡಿಕೆ ಇವೆಲ್ಲ ಎದಕ್ ಸಂಬಂಧಪಟ್ಟದ್ದು? ಶರೀರ ಮನಸ್ಸಿಗೆ ಸಂಬಂಧಪಟ್ಟದ್ದು, ಅರಿವಿಗೆ ಸಂಬಂಧಪಟ್ಟದ್ದಲ್ಲ ಅದು. ಇಲ್ಲಿ ಸೂರ್ಯನ ಬಿಂಬಕ್ಕೆ ಪ್ರತಿಬಿಂಬಕ್ಕೆ ನಾ ಹೊಡೆದ್ರ ಅಲ್ಲಿ ಹೊಡೆದಂಗ ಆಗ್ಬೇಕಿತ್ತು ಅಂತಂದ್ರ ಹೌದಲ್ರಿ. ಈ ಉಪಾಧಿಯನ್ನ, ಈ ನೀರನ್ನ ತೆಗೆದು ಹಾಕಿದ್ರ ಸೂರ್ಯ ಇಲ್ದಂಗ ಆಗ್ಬೇಕಿತ್ತು ಅಂತಂದ್ರ ಉಪಾಧಿ ವಶಾತ್ ಅದ್ರೊಳಗೆ ತೋರಾಗತ್ತೈತಿ ಸೂರ್ಯ ಹೊರತಾಗಿ. ಸೂರ್ಯ ಸಾಕ್ಷಿ ಅದನ್ನ, ಏನು ಆಗುದಿಲ್ಲ. ಹಂಗ ಇದು ಅರಿವಿಗೆ ಏನು ಆಗುದಿಲ್ಲ, ಉಪಾಧಿಗೆಲ್ಲ ಇದು ಸಂಬಂಧಪಟ್ಟದ್ದು ಅಂತ ಹೇಳ್ತಾರ ಅವ್ರು. ಒಬ್ಬ ಸುಖ ಆದ್ರ ದುಃಖ ಆದ್ರ ಎಲ್ಲರಿಗೂ ಆಗ್ಬೇಕಿತ್ತು ಅಂತಂದ್ರ ಅದು ಸಂಬಂಧ ಇಲ್ಲ. ಅದು ಉಪಾಧಿಗಳಿಗೆ ಸಂಬಂಧಪಟ್ಟದ್ದು, ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದು ಮನಸ್ಸ ಬೇರೆ, ಅರಿವ ಬೇರೆ. ಮನಸ್ಸು ಕರ್ಮಕ್ಕನುಸಾರವಾಗಿ ಅದ ಕ್ರಿಯೆಗಳನ್ನು ಮಾಡ್ತತಿ, ವಾಸನೆಗಳಿಗೆ ಅನುಸಾರವಾಗಿ ಅದ ಕ್ರಿಯೆ ಮಾಡ್ತತಿ, ಹೌದಲ್ರಿ. ಆದ್ರ ಅರಿವಿನೊಳಗೆ ಯಾವ ವಾಸನೆ ಇಲ್ಲ. ಮನಸ್ಸಿನಲ್ಲಿರುವಂತ ಎಲ್ಲ ವಾಸನೆಗಳನ್ನು ಕಳ್ಕೊಂಡಾಗ ಅರಿವು ಏನು ಅನ್ನೋದು ಗೊತ್ತಾಗುತ್ತೆ. ಅರಿವ ನಾನು ಅನ್ನೋದು ಖಾತ್ರಿ ಆಗ್ಬೇಕಂದ್ರೆ ಮನಸ್ಸಿನೊಳಗಿರುವಂತ ಎಲ್ಲಾ ದೋಷಗಳು ಹೋಗ್ಬೇಕು, ಹೌದಲ್ರಿ. ಅಲ್ಲಿವರೆಗೂ ನಮಗ್ ಗೊತ್ತಾಗುದಿಲ್ಲ. ಮನಸ್ಸಿನೊಳಗೆ ಏನಾರ ಹಿಡ್ಕೊಂಡಿವ ಅಂದ್ರ ಅರಿವು ನಾನಂತ ಗೊತ್ತಾಗುದು. ಅದಕ್ಕೆ ಪೂರ್ಣ ನಾಶ ಆಗ್ಬೇಕು, ಮನಸ್ಸು ನಾಶ ಆಗ್ಬೇಕು ಅಂತ ಹೇಳಿ ಮನೋರ್ಲಯ, ಮನೋನಾಶ ಅಂದ್ರೆ ಮನಸ್ಸಿನೊಳಗಿರುವಂತ ಸಂಕಲ್ಪ ವಿಕಲ್ಪಗಳ ಏನ ಕ್ರಿಯೆ ನಡೆದೈತಲ್ಲ ಅದೆಲ್ಲ ಬಂದ್ ಆಗ್ಬೇಕು ಅಂತ. ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸು ಅಂತ ಕರೆದಿದ್ದವ್ರು. ಸಂಕಲ್ಪ ವಿಕಲ್ಪಗಳು ಎಲ್ಲಿ ನಡೀತೈತಿ ಅದಾಗ ಮನಸ್ಸು. ಆ ಸಂಕಲ್ಪ ವಿಕಲ್ಪಗಳು ಬಂದ್ ಅಡಗಿದಾಗ ನಾನು ಯಾರನ್ನು ಗೊತ್ತಾಗುತ್ತೆ, ಅರಿವಾದನಿ ಅನ್ನೋದು ಗೊತ್ತಾಗುತ್ತೆ. ಮನುಷ್ಯನ ಕ್ರಿಯೆಗಳು ನಡೆದಾಗ ಅದಕ್ಕೆ ಗೊತ್ತಾಗುದಿಲ್ಲ. ಒಬ್ಬಗಾದಂತ ದುಃಖ ಎಲ್ಲರಿಗೂ ಆಗ್ಬೇಕಂದ್ರೆ ಆಗುದಿಲ್ಲ. ಅಳ್ತಾನ, ಅದು ಅವ್ರವ್ರ ಮನಸ್ಸಿನ ಇದದು ವಾಸನೆಗಳು, ಹೌದಲ್. ಆದ್ರ ಅರಿವು ಒಂದೈತಿ. ನಮ್ಗೆ ಅದಕ್ಕೆ ಮತ್ತೊಬ್ರಿಗೆ ಆಗ್ಬೇಕಂತ ಏನಿಲ್ಲ. ಇಲ್ಲ, ಅದು ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರ ಕರ್ಮ ಅವ್ರಿಗೆ ಸಂಬಂಧಪಟ್ಟದ್ದು. ಕರ್ಮಕ್ಕನುಸಾರವಾಗಿ ಇದು ಕ್ರಿಯೆ ನಡೀತೈತಿ. ಆದ್ರೆ ಸುಖಕ್ಕ ದುಃಖಕ್ಕ ಸಾಕ್ಷಿ ಅರಿವು ಒಂದೈತಿ, ಹೌದಲ್ರಿ. ಅರಿವು ಸಾಕ್ಷಿಯಾಗೈತಿ. ಅದು ನಕ್ಕಲಿನೂ ಅರಿವೈತಿ, ಆಮೇಲೆ ಅತ್ತಲಿನೂ ಅರಿವೈತಿ. ಅರಿವು ಸಾಕ್ಷಿಯಾಗೈತಿ. ಆ ಅಳುದಕ್ಕೂ ಮತ್ತು ನಗುದಕ್ಕೂ ಸಾಕ್ಷಿಯಾಗೈತಿ, ನೋಡಾಕತ್ತೈತಿ. ಹೌದು. ಏಕಾತ್ಮನಾಗಲು ಓರ್ವನಿಗಾದ ಸುಖ ದುಃಖವು ಅನೇಕವು ಎಲ್ಲರಿಗೂ ಅಪ್ಪುದೆನ್ನಲಾಗದು. ಅದು ಆಕೈತಿ ಅಂತ ಹೇಳಕ್ ಬರೋದಿಲ್ಲ. ಅದನ್ನ ಕಂಟಿನ್ಯೂ ಮಾಡ್ತಾರೆ. ಏಕರವಿ ಕಂಪಾದಿ ಜಲದೊಳು ಬೇರೆ ಬೇರೆ ಆ ಕಲ್ಪನೆಯನ್ನೇ ತಾಳುವುದರಿಂದ ಬೇರೆ ಬೇರೆ ಆಗಿ ಪ್ರತಿಬಿಂಬ ಸಣ್ಣದು ಕಾಣ್ತತಿ, ದೊಡ್ಡದು ಕಾಣ್ತತಿ, ಹೌದಲ್ರಿ. ಚಿತ್ತೊಂದೇ ಪಾರಮಾರ್ಥದಿಂದ ಅದು ಬಹುರೂಪವೆತ್ತು ಉಪಾಧಿಯಿಂದ ಅರಿಯುವುದಿಲ್ಲ. ಉಪಾಧಿ ಬಹುರೂಪ ಪಡೆದಿದ್ದ ಉಪಾಧಿ, ಅರಿವು ಅಲ್ಲದು.
ಅರು ಬಹುರೂಪವನ್ನು ಪಡೆದಿಲ್ಲ. ಉಪಾಧಿ ಬೇರೆ ಬೇರೆ ಆಗಿ ಅವು ನೀರು ಬೇರೆ ಬೇರೆ ಇದ್ದಲ್ಲೇ ಬೇರೆ ಬೇರೆ ಇದು ಕಾಣ್ತತಿ. ಪ್ರತಿಬಿಂಬ ಬೇರೆ ಬೇರೆ ಕಾಣಕತ್ತತಿ. ಹೌದಲ್ರಿ? ಉಪಾಧಿಯನ್ನ ತೆಗೆದ್ರ ಅವಂಗೇನಾಗೇ ಇಲ್ರಿ. ಪ್ರತಿಬಿಂಬ ಎಲ್ಲಿ ಹೋಗ್ತು ಅಂತಂದ್ರ ಬಿಂಬದೊಳಗೆ ಹೌದಲ್ರಿ? ಹಂಗ ಅದು ಏಕಾದಾಗ ಆಗಾಕ ಬಂದಿಲ್ಲ ಇಲ್ಲಿ. ಅದು ಇರುವಂಗ ಐತಿ. ಅದು ಬಂದಿಲ್ರಿ. ಬಂದೈತೇನು? ಬಂದಿಲ್ಲ. ಹಂಗ ಅರಿವು ಅನ್ನೋದು ಬರದು ಹೋಗುದು ಅಲ್ಲದು. ಅರಿವು ಅನ್ನೋದು ಯಾವಾಗಲೂ ಇರುದು. ನಾವು ಪರಮಾತ್ಮನ್ ಸೇರ್ತನಿ, ದೇವ್ರು ಕೂಡ ಐಕ್ಯಕ್ಕೇನಿ ಅನ್ನಕ ಬಂದಿಲ್ಲ. ಅದು ಅರಿವು ಛಿದ್ರ ಆಗಿ ಬೇರೆ ಬೇರೆ ಆಗಿಲ್ಲ. ಉಪಾಧಿಯನ್ನ ತೆಗೆದಾಗ ಅರಿವು ಐತಿ. ಹೌದಲ್ರಿ? ಉಪಾಧಿ ಭಾವದಾಗದೇವಂತನ ನಾವು ಸೇರ್ಬೇಕು, ಪರಮಾತ್ಮನ ಸೇರ್ಬೇಕು, ಇದಾಗಬೇಕು ಅಂತ ಹೇಳಾಕತ್ತೇನೆ. ಐಕ್ಯ ಆಗ್ಬೇಕು ಅಂತ ಹೇಳಾಕತ್ತೇನೆ. ಐಕ್ಯ ಆಗೋ ಪ್ರಶ್ನೆನ ಇಲ್ಲ. ಬಂದಿದ್ರ ಐಕ್ಯಕ್ಕೆ ನೀನು ಬೇರೆ ಆಗಿ ಅವನು ಬೇರ್ಪಟ್ಟಿದ್ರ ಐಕ್ಯಕ್ಕೆ ಪೂರ್ತಿ. ಹೌದಲ್ರಿ? ಬಂದೇ ಇಲ್ಲ. ಸೂರ್ಯ ಬಂದಿದ್ದನು ಅಲ್ಲೇ ಅಂತಂದ್ರೆ ನೀರಿನೊಳಗೆ ಸೂರ್ಯ ಬಂದಿದ್ದನು, ಬಿಂಬ ಆ ಪ್ರತಿಬಿಂಬ ಬಂದಿತ್ತನು, ಇದಾಗಿತ್ತನು ಅಲ್ಲೇ? ಬಂದಿಲ್ಲ. ಉಪಾಧಿ ವಶಾತ್ ಅದು ತೋರಾಗತ್ತತಿ, ಬಂದಂಗ ಅನ್ಸಾಗತ್ತತಿ. ಆ ಉಪಾಧಿಯನ್ನ ತೆಗೆದೆ ಅಂದ್ರೆ ಎಲ್ಲಿ ಹೋದ ಅಂದ್ರೆ ಯಾರು ಕೂಡ್ಸಿದ್ರು ಅಂತಂದ್ರೆ ಕೂಡ್ಸೋ ಪ್ರಶ್ನೆ ಇಲ್ಲ, ಬಂದೇ ಇಲ್ಲಲ್ಲೇ. ಹಂಗ ಅರಿವು ಅನ್ನೋದು ಛಿದ್ರ ಆಗಿ ಬೇರೆ ಆಗಿಲ್ಲ. ಅದನ್ನು ಕೂಡಿಸ್ತೇವಂದ್ರೆ ಸಾಧ್ಯ ಇಲ್ಲ. ಅದ ಯಾವಾಗಲೂ ಒಂದೈತಿ ಅಂತ. ಹೌದಲ್ರಿ? ಉಪಾಧಿ ಭಾವವನ್ನು ಕಳ್ಕೊಂಡಾಗ ಅದು ಒಂದೈತಿ. ಉಪಾಧಿಯನ್ನು ಹಿಡ್ಕೊಂಡೇವಂತ ಕೂಡ್ತೇವು, ಕೂಡ್ಬೇಕು, ಐಕ್ಯ ಆಗ್ಬೇಕು ಅಂತ ಹೇಳಾಕತ್ತೇನೆ. ಹೌದಲ್ರಿ? ಅವನ್ ಸಾಕ್ಷಾತ್ಕಾರಗೊಳಿಸ್ಕೋಬೇಕು, ಅದನ್ನ ಸೇರಬೇಕು ಅಂತ ಹೇಳಾಕತ್ತೇನೆ. ಇದು ಯಾವಾಗ ನೀವು ಉಪಾಧಿ ಭಾವದಾಗ ಬಂದಾಗ, ಉಪಾಧಿ ಭಾವ ತೆಗೆದಾಕಿದಾಗ ಒಂದದಿ ನೀನು. ಅರಿವು ಅನ್ನೋದು ಒಂದೈತಿ. ಹೌದಲ್ರಿ? ಅರಿವು ಭಿನ್ನ ಆಗಿಲ್ಲದ. ಅರಿವು ಛಿದ್ರಿಸಲ್ಪಟ್ಟ ಇದಾಗಿಲ್ಲ. ಪರಮಾತ್ಮನ ಅಂಶಗಳು ನಾವು ಅಂಶ ಅಂದ್ರೆ ಅವ್ನು ಛಿದ್ರಿಸಲ್ಪಟ್ಟಿಲ್ಲ. ಬರುದಿಲ್ರಿ. ಇಟೀಟ ತಗೊಳಕ್ ಬರುದಿಲ್ಲ. ಹೌದಲ್ರಿ? ಇಟೀಟ ತಗೊಂಡಿದ್ರೆ ಅದು ಕಡಿಮೆ ಆಗ್ಬೇಕಿತ್ತು. ಹೌದಲ್ರಿ? ಅದು ಕಡಿಮೆ ಆಗಿಲ್ಲ, ಯಾವಾಗಲೂ ಇರೋಂಗಿಲ್ಲ. ಸೂರ್ಯ ಅನೇಕ ಪ್ರತಿಬಿಂಬಗಳಾದಾಗ ಸೂರ್ಯ ಕಡಿಮೆ ಆಗಿಲ್ಲ. ಉಪಾಧಿ ವಶಾತ್ ಹಂಗ ಬೇರೆ ಬೇರೆ ಕಾಣಕತ್ತ. ಹಂಗ ಇದು ಉಪಾಧಿ ವಶಾತ್. ಉಪಾಧಿಯಿಂದ ಇದೆಲ್ಲ ಭಿನ್ನ ಭಿನ್ನವಾಗಿ ಕಾಣಕತ್ತೈತಿ. ಆ ಉಪಾಧಿ ಭಾವವನ್ನು ಕಳ್ಕೊಂಡಾಗ ಒಂದೈತಿ ಅನ್ನೋದು ಖಾತ್ರಿ. ಭೇದ ಯಾಕೆ ಮಾಡ್ತೀರಿ ಅಲ್ಲ? ಉಪಾಧಿ ನೋಡಿ ಭೇದ ಮಾಡಾಕತ್ತೀರಿ. ಉಪಾಧಿ ಭೇದಕ್ಕೆ ಒಳಗಾಗುದದ. ಅರಿವು ಅನ್ನೋದು ಭೇದ ಮಾಡಕ್ ಬರೋದು. ಅರಿವಿನೊಳಗೆ ಭೇದ ಮಾಡಕ್ ಬರೋದಿಲ್ಲ. ಅರಿವು ಒಂದೈತಿ. ಉಪಾಧಿ ವಶಾತ್ ಬೇರೆ ಬೇರೆ ಅವ್ರು ಬೇರೆ ಇವ್ರು ಬೇರೆ. ಉಪಾಧಿ ನೋಡಿ ಹೇಳಾಕತ್ತೀನಿ. ಹನುಮಂತ್ ಬೇರೆ, ಸರ್ ಬೇರೆ, ರಮೇಶ್ ಅನ್ನಾರ್ ಬೇರೆ, ಶಂಕರಣ್ಣರ್ ಬೇರೆ, ದೇಕಪ್ಪಣ್ಣಾರ್ ಬೇರೆ ಅಂತ ಹೇಳಾಕತ್ತೀನಿ. ಹೌದಲ್? ಆದ್ರೆ ಅರಿವು ಅನ್ನೋದು ಒಂದೈತಿ. ಅರಿವಿನೊಳಗೆ ಯಾವ ಭೇದ ಮಾಡ್ತೀವಿ? ಹೌದಲ್? ಅರಿವಿನೊಳಗೆ ಭೇದ ಮಾಡಕ್ ಬರೋದಿಲ್ಲ. ಅರಿವು ಅದು ಸಣ್ಣದೂ ಇಲ್ಲ, ದೊಡ್ಡದೂ ಇಲ್ಲ, ಇದು ಹಂಗೆ ಐತದ. ಅದು ಸಣ್ಣದನು ಅಂತ ಹೇಳಕ್ ಬರೋದಿಲ್ಲ, ದೊಡ್ಡದನು ಅಂತ ಹೇಳಕ್ ಬರೋದಿಲ್ಲ. ಸಣ್ಣದಂದೆ ಅಂದ್ರೆ ಅತಿ ಸಣ್ಣ ಐತಿ, ದೊಡ್ಡದಂದ್ರೆ ಅತಿ ದೊಡ್ಡದೈತಿ. ಹೌದಲ್ರಿ? ಅದು ಸಣ್ಣದು ದೊಡ್ಡದು ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಅದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ. ಆಕಾರ ಇದ್ದಿದ್ದೇ ನೀ ಸಣ್ಣದು ದೊಡ್ಡದು ಅಂತ ಹೇಳ್ತೀನಿ. ಇರುವಿ ಒಳಗೂ ಒಂದೇ ಅರಿವು ಐತಿ, ಆನಿ ಒಳಗೂ ಒಂದೇ ಅರಿವು ಐತಿ. ಸಕಲ ಜೀವರಾಶಿಗಳಲ್ಲಿ ಇರುವುದು ಒಂದೇ ಅರಿವು ಒಂದೇ. ಆದ್ರೆ ಉಪಾಧಿ ವಶತ್ ಬೇರೆ ಬೇರೆ ಆಗೈತಿ. ಇದಾಗೈತಿ ಅಷ್ಟೆ.
ಉಪಾಧಿ ಭಾವವನ್ನು ತೆಗೆದಾಗ ಒಂದ ಐತಿ. ಉಪಾಧಿ ನೋಡಾಕತ್ತೇನಂತ ಇರುವಿ ಆನಿ ಇವನ್ ಬೇರೆ ಬೇರೆ ಅಂತ ಹೇಳಾಕತ್ತೆ. ಈ ಉಪಾಧಿಯನ್ನ ತೆಗೆದಾಗ ಅವರು ಒಂದೈತಿ. ಅದಕ್ಕೆ ಇದು ಪಾರಮಾರ್ಥದಿಂದ ತಪ್ಪು ತಿಳುವಳಿಕೆಯಿಂದ ಬೇರೆ ಅನ್ಸಾಕತ್ತೈತಿ. ಅದು ಅರು ಒಂದೈತಿ, ಅದು ಚಿತ್ತ ಒಂದೈತಿ. ಅದು ಹೌದಲ್ರಿ? ನಾವು ಇದನ್ನ ತಿಳ್ಕೊಂಡಾಗ ಭೇದ ಯಾಕೆ ಮಾಡುದು ಅಂತ ಹೇಳ್ತಾರ ಅವ್ರು. ವಾದಿಸಲು ಇನ್ನೇಕೆ, ವಾದಿಸಲು ಏಕೆನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆಂದು. ಗುರು ಶಂಭುಲಿಂಗದೊಳಗೆ ಅರಿವಿನೊಳಗೆ ಭೇದ ಭಾವ ಸತ್ಯ ಅಲ್ಲದ. ಹೌದಲ್ರಿ? ಅರಿವಿನೊಳಗೆ ಯಾಕೆ ಭೇದ ಮಾಡ್ತೀರಿ? ಅರಿವಿನೊಳಗೆ ಭೇದ ಇಲ್ಲ. ವಾದ ಯಾವ್ದಕ್ ಮಾಡ್ತೀರಿ ಅಂತ ಹೇಳ್ತಾರ. ಅದು ಅರಿವಿನೊಳಗೆ ವಾದ ಮಾಡೋ ಅವಶ್ಯನೇ ಇಲ್ಲ. ವಾದಿಸಲು ಏಕೆನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆಂದು ವೇದದ ನೇನಾನಸ್ತಿ ಎಂಬುದು ಮೊದಲಾದ ವಾಕ್ಯದೊಳಗೆ ಹೇಳುವುದರಿಂದ ಇರುವುದು ಒಂದೈತಿ, ಇರುವಿಕೆ ಒಂದೈತಿ. ತೋರಿಕೆ ಭಿನ್ನ ಭಿನ್ನ ಆದ್ರೂ ಕೂಡ ಇರುವಿಕೆ ಒಂದೈತಿ. ಯಾಕೆ ವಾದ ಮಾಡ್ತೀರಿ? ಇರುವಿಕೆ ಕಡೆ ನೋಡ್ರಿ. ಇರುವಿಕೆ ಕಡೆ ನೋಡಿದ್ರೆ ಅದು ಗೊತ್ತಾಗುತ್ತೆ. ನೀವು ಇರುವಿಕೆ ಕಡೆ ನೋಡುದಿಲ್ಲ, ಶರೀರ ಕಡೆ ನೋಡ್ತೇವೆ, ಅದಕ್ಕೆ ಭೇದ ಮಾಡ್ತೇವೆ. ಹೌದಲ್ಲ? ಶರೀರ ಭಾವವನ್ನು ಬಿಟ್ಟು ಈ ಉಪಾಧಿ ಭಾವವನ್ನು ಬಿಟ್ಟು ನೋಡಿದಾಗ ಅರು ಅನ್ನೋದು ಒಂದೈತಿ ಅನ್ನೋದು ಖಾತ್ರಿ ಆಗುತ್ತೆ. ಗುರು ಶಂಭುಲಿಂಗದೊಳಗೆ ಭೇದ ಯಾಕೆ? ಅರಿವಿನೊಳಗೆ ಭೇದ ಯಾಕೆ? ಅರು ಇರುವ ಆನಂದ ಒಂದೈತಿ. ಅದು ಅಲ್ಲಿ ಯಾಕೆ ಭೇದ ಮಾಡ್ತೀರಿ? ಉಪಾಧಿಗಳು ಬೇರೆ ಬೇರೆ ಅದಾವು. ಉಪಾಧಿಗಳಲ್ಲಿ ಭೇದ ಮಾಡುತ್ತೀರಿ. ಆ ಉಪಾಧಿ ಭಾವವನ್ನು ಕಳ್ಕೊಂಡಾಗ ಭೇದ ಯಾಕೆ ಮಾಡ್ತೀರಿ? ಕಳ್ಕೊಂಡು ಭೇದ ಮಾಡೋದು ಬಿಡ್ರಿ. ಅದನ್ನ ಅರು ಒಂದೈತಿ ಅನ್ನೋದು ತಿಳ್ಕೊರಿ ಅಂತ ಹೇಳ್ತಾರ. ಯಾಕಂದ್ರೆ ಹೇಳ್ತಾವ, ಶ್ರುತಿಗಳು ಹೇಳ್ತಾವ. ಅರುವಿನ ಹೊರತಾಗಿ ಇನ್ನೊಂದು ಏನೂ ಇಲ್ಲ, ಅರು ಒಂದೈತಿ, ಅರು ಎಲ್ಲ ಸಕಲಕ್ಕೂ ಆಧಾರವಾಗೈತಿ, ಎಲ್ಲ ಕ್ರಿಯೆಗಳಿಗೂ ಆಧಾರ ಐತಿ ಅಂತ ಹೇಳ್ತತಿ ಶ್ರುತಿ. ಬ್ರಹ್ಮ ಅಲ್ಲಿ ಭೇದ ಮಾಡುವ ಅವಶ್ಯಕತೆ ಇಲ್ಲ. ಸ್ವಗತ ಸಜಾತಿ ವಿಜಾತಿಗಳ ಭೇದ ಇಲ್ಲ ಅಲ್ಲಿ. ಹೌದಲ್ರಿ? ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಬ್ರಹ್ಮ ಅನ್ನೋದು ಒಂದೇ ಐತಿ ಅಂತ ಹೇಳ್ತಾರ. ಅಲ್ಲಿ ಭೇದ ಮಾಡುವ ಅವಶ್ಯಕತೆನೇ ಇಲ್ಲ. ಏಕಂದ್ರು ಒಂದ, ಅದ್ವಿತೀಯ ಅಂದ್ರು ಒಂದ, ಏವ ಅಂದ್ರು ಒಂದ. ಮೂರು ಶಬ್ದದ ಅರ್ಥ ಒಂದೇ ಐತಿ. ಒಂದು ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ. ಈ ಮೂರು ಭೇದಗಳು ಒಂದ ಎದಕ್ಕದಾವು? ತೋರಿಕೆಗದಾವು, ಇರುವಿಕೆಗಿಲ್ಲ. ಇರುವಿಕೆಯಲ್ಲಿ ಭೇದ ಮಾಡಕ್ ಬರುದಿಲ್ಲ. ಹೌದಲ್ರಿ? ಈ ಶರೀರದೊಳಗೆ ಭೇದ ಮಾಡ್ತೇವಿಲ್ಲ ನಾವು. ಈ ಶರೀರ ನಾನಂತ ಹೇಳ್ತೇನೆ, ಮತ್ ನಾನಂದ್ರೆ ಇದ್ರಾಗ ಯಾಕೆ ಭೇದ ಮಾಡುದು? ಇದ್ರಾಗ ಎಡ ಬೇರೆ ಬಲ ಬೇರೆ ಅಂತ ಹೇಳ್ತೀನಿ. ಮತ್ತೆ ಮ್ಯಾಲ್ ಬೇರೆ ಕೆಳಗ್ ಬೇರೆ. ಇದು ಯಾವಾಗಿದು? ಆಕಾರ ಭಾವದಾಗ ಬಂದಾಗಿದೆ, ಶರೀರ ಭಾವ ಬಂದಾಗ ಇದನ್ನ ಹೇಳಾಕತ್ತೇನೆ ನಾನು. ಹೌದಲ್ರಿ? ಇದ್ರೊಳಗೆ ಭೇದ ಮಾಡ್ತೀನಿ. ಮತ್ ಅವ್ ಬೇರೆ ಇವ್ ಬೇರೆ ಅಂತ ಹೇಳ್ತೀನಿ. ಮತ್ ಆದ್ ಬೇರೆ ಇದ್ ಬೇರೆ ಅಂತ ಹೇಳ್ತೀನಿ. ಇವು ಮೂರು ಭೇದಗಳು ಯಾವಾಗ ಅದಾವು? ತೋರಿಕೆ ಭಾವದಾಗ ಬಂದಾಗ ಮಾತ್ರ ಅದಾವು. ಇರುವಿಕೆಯಲ್ಲಿ ಭೇದ ಇಲ್ಲ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿದ ಬ್ರಹ್ಮ ಅನ್ನೋದು ಒಂದ ವಸ್ತು. ಅದು ಭೇದ ಮಾಡಕ್ ಬರುದಿಲ್ಲ ಅಲ್ಲಿ. ನಾವು ಅದನ್ನು ಭೇದ ಮಾಡ್ತೇವೆ. ನಾನ್ ಬೇರೆ, ಅವ್ರ ಬೇರೆ, ಆದ್ ಬೇರೆ, ಇದ್ ಬೇರೆ, ಮತ್ ಇದ ಶರೀರದೊಳಗೆ ಎಡ ಬೇರೆ ಬಲ ಬೇರೆ ಅಂತ ಹೇಳಿ. ಬಲಗಾಲಿಟ್ಟ ಒಳಗ ಬಲಗೈಲಿ ಕೊಡು. ಬಲ ಶ್ರೇಷ್ಠ, ಎಡ ಕನಿಷ್ಠ. ಎಡನ ಶ್ರೇಷ್ಠ, ಬಲ ಕನಿಷ್ಠ. ಬಲ ಎಲ್ಲ ಹೊಲಸು ಮಾಡ್ತೈತಿ. ಬಲ ಹೊಲಸು ಮಾಡೋದು, ಎಡ ಸ್ವಚ್ಛ ಮಾಡ್ತೈತಿ. ಹೌದಲ್? ಶರೀರದೊಳಗೆ ಬರೇ ಇದು ಒಂದ ನೋಡ್ಬೇಡ್ರಿ, ಒಳಗಿಂದು ನೋಡ್ರಿ. ಹೃದಯ ಏನ್ ಮಾಡ್ತೈತಿ? ರಕ್ತವನ್ನ ಶುದ್ಧ ಮಾಡ್ತೈತಿ. ಅದು ಎಡಕ ಐತಿ. ಹೌದಲ್ರಿ?
ಶುದ್ಧ ಮಾಡ್ತತಿಲ್ಲ, ಮಲಿನವಾದಂತ ರಕ್ತವನ್ನ ಶುದ್ಧ ಮಾಡ್ತತಿ. ಮತ್ತ ಸ್ವಚ್ಛ ಮಾಡೋದು ಶ್ರೇಷ್ಠ, ಹೊಲಸು ಮಾಡೋದು ಶ್ರೇಷ್ಠ. ನಾವು ವಿಚಾರ ಮಾಡೋದಿಲ್ಲ ಅದನ್ನ. ಇದ್ರೊಳಗೆ ಭೇದ ಮಾಡ್ಕೊಂತೇವ್. ಶರೀರ ಅದ್ರೊಳಗೆ ಇದು ನನ್ನ ಈ ಶರೀರದೊಳಗೆ ಭೇದ ಮಾಡ್ತೇವ್. ಎಡ ಬೇರೆ, ಎಲ್ಲ ಕನಿಷ್ಠ ಬಲ ಶ್ರೇಷ್ಠ. ಬಲಗೈಲನ ಕೊಡುವ, ಬಲಗಾಲಿಟ್ಟ ಬಲಕ್ಕೆ. ಹೌದಲ್? ಇದು ಯಾವಾಗ ಉಪಾಧಿ ಭಾವದಾಗ ಬಂದಾಗ, ಉಪಾಧಿಯನ್ನ ತೆಗೆದು ಹಾಕಿದಾಗ ಇರುವಿಕೆ ಒಂದ ಐತಿ ಅಂತ ಹೇಳ್ತಾರ ಅವ್ರು. ಅದನ್ನ ಯಾಕೆ ಭೇದ ಮಾಡ್ತೀರಿ? ಭೇದ ಮಾಡಿ ಸುಮ್ಮನೆ ಯಾಕೆ ವಾದ ಮಾಡ್ತೀರಿ? ಬಿಡ್ರಿ ಅದನ್ನ. ಉಪಾಧಿ ಒಂದ ಐತಿ, ಭಿನ್ನ ಭಿನ್ನ ಇದ್ರು ಕೂಡ ಅರಿವು ಮಾತ್ರ ಒಂದ ಐತಿ ಅಂತ ಹೇಳ್ತಾರ. ವಾದ ಮಾಡೋದು ಬಿಡ್ರಿ ಅದನ್ನ. ಗುರು ಶಂಭುಲಿಂಗ ಒಬ್ಬನ ಅದನ್ನ, ಅರಿವು ಇರು ಆನಂದ ಒಂದ ಐತದ. ಅಲ್ಯಾಕೆ ಭೇದ ಮಾಡ್ತೀರಿ ಅಂತ. ಭೇದ ಮಾಡಬಾರ್ದು. ಎಲ್ಲ ಸಕಲ ಜೀವರಾಶಿಗಳಲ್ಲಿರುವುದು ಅರಿವು ಒಂದ. ಅದು ಇರುವಿಯೊಳ ಸಣ್ಣದಾಗಿ, ಆನೆಯೊಳ ದೊಡ್ಡದಾಗಿ, ಮನುಷ್ಯರಲ್ಲಿ ಮಧ್ಯಮ ಐತಿ ಅಂತ ಇಲ್ಲ. ಅರಿವು ಮಾತ್ರ ಒಂದ ರೀತಿಯಾಗೈತಿ. ಅದಕ್ಕೆ ಅಲ್ಯಾಕೆ ಭೇದ ಮಾಡ್ತೀರಿ? ಉಪಾಧಿಯನ್ನ ನೋಡಿ ಭೇದ ಮಾಡ್ತೀರಿ. ಆ ಉಪಾಧಿ ಭಾವವನ್ನು ಬಿಡ್ರಿ. ಆ ಉಪಾಧಿ ಭಾವವನ್ನು ಬಿಟ್ಟು ನೋಡ್ರಿ ಅಂತ ಹೇಳ್ತಾರೆ. ವಾದ ಮಾಡಬೇಡ್ರಿ. ವಾದಿಸಲೇಕಿನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆಂದು ವೇದದ ನೇಹ ನಾನಾಸ್ತಿ ಎಂಬುದು ಮೊದಲಾದ ವಾಕ್ಯಗಳು ಪೀಳಿಗುವುದರಿಂದ ಎಲ್ಲ ವೇದಗಳಲ್ಲಿ ಹೇಳ್ತತಿ. ಅರಿವಿನ ಹೊರತಾಗಿ ಬೇರೆ ಇನ್ನೊಂದು ಯಾವುದೂ ಇಲ್ಲ. ಅರಿವ ಶ್ರೇಷ್ಠ, ಅರಿವ ಎಲ್ಲದಕ್ಕೂ ಸಾಕ್ಷಿಯಾಗೈತಿ ಅಂತ ಹೇಳ್ತಾವ. ಆ ಶ್ರುತಿಯನ್ನ ನೆನಪು ಮಾಡಿಕೊಂಡು ವಾದ ಮಾಡೋದು ಬಿಡ್ರಿ ಅಂತ ಹೇಳ್ತಾರ. ಮತ್ತೆ ಹೇಳ್ತಾರೆ, ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವು ಇನ್ನು ಹಂಬಲಿಸದಿರು ಮುಕ್ತಿಯ ಬಯಸಿ ಬೇರೆ ಯೋಗಿ. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮಗಳು ಹೇಳ್ತಾವ. ನೀನ ಒಬ್ಬನ ದೀಪ, ಅರಿವು ಅನ್ನೋದು ಒಂದ ಐತಿ ಅಂತ ಈ ನಿಗಮಗಳು ಹೇಳ್ತಾವ. ಅದನ್ನ ನಂಬ. ಅದನ್ನ ಬಿಟ್ಟು ನೀ ಏನ್ ನಂಬಾಗತ್ತಿ? ಉಪಾಧಿಯನ್ನು ನಂಬಾಗತ್ತಿ. ಉಪಾಧಿ ಭಾವದಾಗ ಇರಾಗತ್ತಿ. ಯಾರು ಹೇಳಿದ್ದನ್ನು ಕೇಳ್ಕೊಂಡು ನಾನು ಈ ಶರೀರ ಅಂತ ಹಿಡ್ಕೊಂಡು ಕುಂತಿ. ಆ ಭಾವನೆಯನ್ನು ಬಿಡು ಅಂತ ಹೇಳ್ತಾರೆ. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವು ಹಂಬಲಿಸಿದಲು ಮುಕ್ತಿಯನ್ನು ಬಯಸಿ ಬೇರೆ ಯೋಗಿ ಅಂತ. ಮುಕ್ತಿ ಸುಖನ ನಿನಗೆ ಬೇಕಾಗಿದ್ರ ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮಗಳ ಅಂದ್ರೆ ಅನುಭವಿಗಳು ಹೇಳಿದಂತ ವಿಚಾರಗಳನ್ನ ನಂಬು. ನೀನೇ ನಿತ್ಯ ಬೋಧ ಅಂತ ಹೇಳ, ನೀನೇ ನಿತ್ಯದಿ ಅಂತ ಹೇಳ. ಅದನ್ನ ಬಿಟ್ಟು ನೀ ಏನ್ ಮಾಡತ್ತಿ? ಏನ್ ನಂಬ್ಕೊಂಡು ಕುಂತಿ? ಯಾರೋ ಹೇಳಿದ್ದನ್ನ ಶರೀರ ನೀನಪ್ಪ ಅಂತ ಹೇಳಿದ್ದನ್ನ ನಂಬ್ಕೊಂಡು ಕುಂತಿ. ಹೌದಲ್ರಿ? ಶರೀರ ನೀನಲ್ಲ, ನೀನು ಅದಕ್ಕೆ ಆಧಾರವಾಗಿರುವಂತ ಅರಿವು ನೀನ್ ನಿತ್ಯದಿ. ಅರಿವು ನಿತ್ಯ ಐತೆ ಅಂತ ಹೇಳಿದ್ದನ್ನ ನಂಬಲ್ಲಿ. ಯಾರೋ ಹೇಳಿದ್ದನ್ನ ನಂಬಿಟ್ಟಿ. ಶರೀರ ನೀನ್ ಅಂತ ಹೇಳಿದ್ದನ್ನ ನಂಬಿಟ್ಟಿ. ಮತ್ತೇನ್ ಬಯಸಾಕತ್ತಿ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗ್ಲಿ ಅಂತ, ಸುಖಾನ ಸಿಗಲಿ ಅಂತ ಬಯಸಾಕತ್ತಿ. ಮುಕ್ತಿ ಬಯಸಾಕತ್ತಿ. ಹೌದಲ್ರಿ? ಎಲ್ಲದ್ರೊಳಗು ಸುಖಾನ ಬಯಸಾಕತ್ತಿ. ಆದ್ರ ಸುಖ ಎಲ್ಲೈತಿ ಅಂತ ತಿಳ್ಕೊಂಡಿಲ್ಲ. ಎಲ್ಲಾ ಕಡೆ ಸುಖನ ಬಯಸಾಕತ್ತಿ. ಒಂದ್ ಎಳ್ಳು ಕಾಳನಷ್ಟರ ದುಃಖ ಬಯಸಾಕತ್ತೇನ? ಒಂದರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದ್ರೊಳಗೆ ಒಂದಿಟ್ರ ದುಃಖ ಆಗ್ಲಿ ಅಂತ ಬಯಸಾಕತ್ತೇವನ? ಇಲ್ಲ. ಸುಖನ ಸಿಗಲಿ ಅಂತ ಬಯಸಾಕತ್ತೇವ್ ನಾವು. ಸುಖನ ಬೇಕು ಅಂತ ಪ್ರಯತ್ನ ಮಾಡಾಕತ್ತೇವ್. ನಂಬಿದ್ದೇನ್ ನಂಬೇವ್ ನಾವು? ಯಾರೋ ಹೇಳಿದ್ದು, ಯಾರನೋ ಇದನ್ ಮಾಡಿದ್ದನ್ನ ಅದ ಸತ್ಯ ಐತಿ ಅಂತ ನಂಬೇವ್. ನಿತ್ಯ ದೀಪ ಅಂತ ಹೇಳಿದ್ದನ್ನ ನಂಬಿಲ್ಲ ನಾವು. ನಿತ್ಯ ನೀ ನದಿ ಅಂತ ನಿಗಮಗಳು ಹೇಳ್ತಾವಲ್ಲ, ಅದನ್ನ ನಂಬೇವನ ನಾವು? ನಿಗಮಗಳನ್ನ ಹೇಳಿದ್ದನ್ನ ನಂಬಿಲ್ಲ, ಯಾರೋ ಹೇಳಿದ್ದನ್ನ ನಂಬಿಟ್ಟಿವು. ಹೌದಲ್ರಿ?
ನಿಗಮಗಳು ಹೇಳ್ತಾವ ನೀನ ಆರು ಅನ್ನೋದು ನೀನ ಅದೀಪ ಅಂತ ಹೇಳ್ತಾವ. ಅದನ್ನ ಬಿಟ್ಟಿವ್ ನಾವು. ನೀ ತ್ರಿಕಾಲ ಬಾಧಿತ ವಸ್ತು ಅದೇ ಅಂತ ಹೇಳಿದ್ದನ್ನು ಬಿಟ್ಟಿವ್ ನೀನು. ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಬಿಟ್ಟಿವು. ಪ್ರಜ್ಞಾನಂ ಆನಂದಂ ಅನ್ನೋದನ್ನ ಬಿಟ್ಟಿವು. ಬಿಟ್ಟು ಏನ್ ಮಾಡತ್ತೇವು, ಶರೀರ ನಾನಂತ ನಂಬ್ಕೊಂಡು ಈ ಶರೀರ ಭಾವದೊಳಗೆ ಇದ ಭಾವನೆಯನ್ನ ಗಟ್ಟಿಗೊಳಿಸುವಂತ ಹೊಂಟೇವು ನಾವು. ಮತ್ ಎಲ್ಲಾ ಕಡೆ ಬಯಸುದೇನ ಸುಖನ ಬಯಸ್ತೇವೆ. ಯಾವಾಗ ಸಿಗ್ಬೇಕದ? ನೀ ನಿತ್ಯ ಬೋಧ ಅಂತ ನಂಬಿದಾಗ ಸುಖ ನಿನ ಸಿಗ್ತತಿ. ಮುಕ್ತಿಯನ್ನು ಬಯಸಿ ಹಂಬಲಿಸಿದ್ರ ಮನುಜ ಬೇರೆ ಇನ್ನು ಸುಮ್ನ ಮುಕ್ತಿ ಸುಖ ಬೇಕಂತೇಳಿ ಇದನ್ನ ಬೇರೆ ಕಡೆ ಹುಡುಕೋದ್ ಬಿಡು. ನೀ ನಿತ್ಯ ಅನ್ನೋದನ್ನ ನಂಬು. ನೀ ನಿತ್ಯ ಅನ್ನೋದನ್ನ ಶ್ರುತಿಗಳು ಹೇಳ್ತಾವಲ್ಲ, ಅಂತ ಶ್ರುತಿಗಳನ್ನ ನಂಬು ಅಂತ ಹೇಳ್ತಾರ. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು. ಹೌದಲ್? ಇನ್ನು ಹಂಬಲಿಸಿದರು ಮುಕ್ತಿ ಎಂಬಯಸಿ ಬೇರೆ ಇನ್ನು ಯೋಗಿ. ಆ ಸುಖನ ಬೇಕನ್ನುವಂತ ಹಂಬಲಿಕೆ ಉಳ್ಳಂತ ಆಗಿದ್ರು ನೀನು ಏನು ನಂಬೋ, ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸರ್ವಂ ಖಲು ಇದಂ ಬ್ರಹ್ಮ ಅನ್ನುವ ವಾಕ್ಯವನ್ನು ನಂಬು. ಅದ ಬಿಟ್ಕೊಟ್ಟ ಶರೀರ ನಾನು ನೀನು ಅಂತ ಹೇಳಿದ್ದನ್ನು ನಂಬ್ಕೊಂಡು ಹೊಂಟಿಯಲ್ಲ ನೀನು. ಹೌದಲ್ಲ? ನಾ ಇದನ್ನ ನಂಬೇ ಇಲ್ಲ. ಆದ್ರೆ ಮುಕ್ತಿ ಸುಖ ಮಾತ್ರ ಬೇಕಂತೇನೆ. ಈ ಎಲ್ಲದರೊಳಗೂ ಸುಖವನ್ನು ಬಯಸಾಕತ್ತೇನೆ. ಆದ್ರೆ ಸುಖ ಎಲ್ಲೈತಿ ಅಂತ ನಾ ತಿಳ್ಕೊಂಡಿಲ್ಲ. ಸುಖ ಎಲ್ಲೈತಿ ಅನ್ನುವಂತ ವಿಚಾರಗಳನ್ನ ನಂಬುವಲ್ಲೆ. ಅದನ್ನ ತಿಳಿಸ್ಕೊಡ್ತಕ್ಕಂಥ ವಿಚಾರಗಳನ್ನ ನಂಬುವಲ್ಲೆ. ಹೌದಲ್ರಿ? ಯಾರೋ ಹೇಳಿದ್ದನ್ನ ನಂಬಿಡ್ತಾನೆ. ಅನುಭವಗಳ ಸುಖ ನಿನ್ನೊಳಗ ಐತಿಪ್ಪ, ಅದನ್ನ ಹೊರಗೆ ಹುಡುಕ್ಬೇಡ ಅಂತ ಹೇಳ್ತಾರ. ಅದನ್ನ ನಂಬುವಲ್ಲೆ ನಾನು. ಯಾರೋ ಒಬ್ಬರಿಗೆ ಬಂದು ಹೇಳಿದ ಕೂಡಲೇ ಅಲ್ಲಿ ಐತಿ ಅದನ್ನ ಮಾಡಿದ್ರೆ ಸುಖ ಸಿಗ್ತೈತಿ ಅಂದ್ರೆ ಅದನ್ನ ಮಾಡಕ್ ಓಡುವಂಟ. ಅದಕ್ಕೆ ಬಿಡು. ಅದನ್ನ ಮುಕ್ತಿಯಮ್ಮ ಹೊಂದಬೇಕನ್ನುವಂತ ಅಪೇಕ್ಷೆ ಉಳ್ಳವ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನ ಬಯಸ್ಬೇಕನ್ನವ ನೀ ಏನ್ ನಂಬು, ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು ನಂಬು. ನೀ ಅರುಣ ಇದ್ದೀಪ, ಅರಿವಿನ ಹೊರತಾಗಿ ಇನ್ನೊಂದು ಏನು ಇಲ್ಲ ಅನ್ನುವಂತ ವಿಚಾರಗಳ ಏನು ಹೇಳ್ಯಾರಲ್ಲ ಅನುಭವಗಳ, ಅದನ್ನು ನಂಬು. ಹೌದಲ್ಲ? ನಾವು ನಂಬಿದ್ದು ಯಾರೋ ಜೋಗಪ್ಪಗಳು ಹೇಳಿದ್ದನ್ನು ನಂಬಿಡ್ತೇವೆ. ಸಾಕ್ಷಾತ್ ನೀನ ದೇವರದಿಪ್ಪ ಅಂತ ಹೇಳಿದಂತ ವಿಚಾರಗಳನ್ನ ನಂಬುದು. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು. ಹೌದಲ್ಲ? ಎಲ್ಲೋ ಯಾರೋ ಹೇಳಿದ ಕೂಡಲೇ ಹೊಂಟಿವ ಹರಕೆ ತೀರ್ಸಾಕ. ಹೌದಲ್ರಿ? ಇವೆಲ್ಲ ಎದಕ್ಕೆ? ವಿಷಯಾದಿಗಳ ಸಲುವಾಗಿ ನಾವು ಮಾಡೋದು. ಅವ್ರ ಮಾತ ಕೇಳಿದ್ರು ಬರ್ರಿ. ಸುಖ ಅಂತೂ ಸಿಗುದಿಲ್ಲ. ವಿಷಯಾದಿಗಳ ಸಿಗಲಿ ಅಂತ ಮಾಡತ್ತೇವೆ. ಯಾಕಂದ್ರೆ ವಿಷಯಾದಿಗಳು ಇದ್ರೆ ನಾ ಸುಖದಿಂದ ಇರ್ತೇನೆ ಅಂತ ತಪ್ಪು ತಿಳ್ಕೊಂಡೆ ನಾನು. ವಿಷಯಾದಿಗಳು ಇದ್ದಾಗ ಸುಖ ಐತಿ. ಎಲ್ಲೈತಿ ನಿನಗೆ? ಐತೇನು ಸುಖ? ಸಿಕ್ಕೈತೇನು? ವಿಷಯಾದಿಗಳನ್ನ ಹಿಡ್ಕೊಂಡ ನಿದ್ರಿ ಸುಖವನ್ನು ಅನುಭವಿಸ್ತೇವೆ. ವಿಷಯಾದಿಗಳನ್ನ ಬಿಟ್ಟು ನಿದ್ರಿ ಸುಖವನ್ನು ಅನುಭವಿಸ್ತೇವೆ ಅಂತಂದ್ರೆ ವಿಷಯಾದಿಗಳನ್ನ ಬಿಟ್ಟಾಗ ನಿದ್ದೆ ಐತಿಲ್ಲ. ಹೌದಲ್? ಅದನ್ನ ಬಿಡ ಅಂತ ಹೇಳುದ ನಿಗಮಗಳು ಹೇಳ್ತಾವ. ವಿಷಯಾದಿಗಳನ್ನ ಬಿಡ ಅಂತ ಹೇಳುದ ನಿಗಮ. ಅದನ್ನ ನಂಬುವಲ್ಲೆ ನಾನು ಏನ್ ಮಾಡ್ತೇನೆ, ವಿಷಯಾದಿಗಳನ್ನ ಹಿಡ್ಕೊಂಡ ಸುಖ ಹೊಂದಬೇಕು ಅಂತ ಪ್ರಯತ್ನ ಮಾಡತ್ತೇನೆ. ಸುಖ ಯಾವಾಗ ಸಿಗ್ಬೇಕು? ಹೌದಲ್? ಇರುದು ಒಂದ್ ಕಡೆ, ಹುಡುಕುದು ಒಂದ್ ಕಡೆ. ಎಲ್ಲೋ ಕಳ್ಕೊಂಡದನ್ನ ಎಲ್ಲೋ ಹುಡುಕಾಕತ್ತೇನೆ. ಯಾವಾಗ ಸಿಗ್ಬೇಕು? ಕಳ್ಕೊಂಡ ಅಲ್ಲಿ ಹುಡುಕಿದ್ರೆ ಸಿಕ್ಕಿತ್ತದ. ಇದ್ದಕ್ಕಿದ್ದಂಗೆ ಇದ್ರೆ ಯಾವ್ದು ಗದ್ಲಿಲ್ಲ ಗೋಳಿಲ್ಲ. ಇದ್ದಕ್ಕಿದ್ದಂಗೆ ಇರೋದು ಬಿಟ್ಕೊಟ್ಟು ಏನೇನಾರ ಆಗಕ್ ಹೊಂಟೇನೆ ನಾನು. ಏನೇನಾರ ಆಗೋ ಅವಶ್ಯಕತೆ ಇಲ್ಲ. ಸುಖ ಸಿಗ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಇರಬೇಕು. ಇನ್ನೊಂದು ಏನು ಆಗೋ ಅವಶ್ಯಕತೆ ಇಲ್ಲ. ನಾನಾಗಿದ್ದಾಗ ಆರಾಮ. ನಾನು ಅಲ್ಲದನ್ನ ನಾನು ಆದಾಗ ದುಃಖನ ಐತಿಲ್. ನೋಡ್ರಿ, ನಿಮ್ಮ ಅನುಭವ ನೋಡ್ಕೋರಿ. ನೀವಾಗಿ ಇದ್ದಾಗ ಎಷ್ಟು ಆರಾಮದಿರಿ. ನಿದ್ರಿ ಒಳಗ ನೀವಾಗೇ ಇದೀರಿ, ಆರಾಮದಿರಿ.
ಎಚ್ಚರಿಕೆ ಬಂದ ಕೂಡಲೇ ನೀವು ಅಲ್ಲದನ್ನ ನೀವು ಆದ್ರಿ. ಶರೀರ ನಾನಲ್ಲ ಆದ್ರೂ ಕೂಡ ಶರೀರ ನಾನು ಆದೇನೆ. ಎಚ್ಚರಿಕೆ ಬಂದ ಕೂಡಲೇ ಏನಾತ? ದುಃಖ ಚಾಲು ಆತ. ಹುಡುಕಾಟ, ಆ ಸುಖ ಹುಡುಕಾಕ ಚಾಲು ಆತ. ನಿದ್ರಿ ಒಳಗ ಯಾವ ಹುಡುಕಾಟ ಇಲ್ದ ಆರಾಮಿದ್ದೆ. ಅದಕ್ಕೆ ಆ ಆ ವಿಚಾರಗಳನ್ನ ಹೇಳ್ತಕ್ಕಂಥ ನೀ ನಿತ್ಯ ಬೋಧ ಎಂಬತಕ್ಕಂಥ ವಿಚಾರಗಳನ್ನ ನಂಬು. ಸುಮ್ಮನೆ ಹಂಬಲಿಸ್ಬೇಡ. ಮುಕ್ತಿಯನ್ನು ಬಯಸಿ ಮನುಷ್ಯ ಬೇರೆ ಇನ್ನು ಯೋಗಿ ಅಂತ ಹೇಳ್ತಾರ ಅವ್ರು. ಆ ಸುಖವನ್ನು ಹೊಂದಬೇಕನ್ನುವಂತ ಇಚ್ಛೆ ಉಳ್ಳವ ಯೋಗಿ. ಯೋಗಿಗಳು ಯಾರಂದ್ರೆ ಯಾರು ಸುಖವನ್ನ ತಮ್ಮೊಳಗ ತಾವು ಕಾಣ್ಬೇಕನ್ನುವಂಥವ್ರು ಇರ್ತಾರಲ್ಲ, ಅವರು ಯೋಗಿಗಳು. ಆ ಸುಖವನ್ನು ಹುಡುಕೋರು ಯೋಗಿಗಳು, ತಮ್ಮೊಳಗೆ ಹುಡುಕುವಂತ. ಹೌದಲ್ರಿ? ನಾವು ಎಲ್ಲಿ ಹುಡುಕಾಕತ್ತೇವು ಸುಖವನ್ನ? ವಿಷಯ ವಸ್ತುಗಳಲ್ಲಿ. ಇಂದ್ರಿಯಗಳ ಮುಖಾಂತರ ಸುಖವನ್ನು ಹೊಂದಬೇಕು ಅಂತ ಹೊಂಟೇವು ನಾವು. ಹೌದಲ್ರಿ? ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲ್ಗಿಗೆ ರುಚಿ, ಮೂಗಿಗೆ ವಾಸನೆಗಳು, ಚರ್ಮಕ್ಕೆ ಸ್ಪರ್ಶ. ಇದ್ರೊಳಗೆ ಸುಖವನ್ನು ಕಾಣ್ಬೇಕು ಅಂತ ಹೊಂಟೇವು ನಾವು. ಯಾವಾಗ ಸುಖ ಸಿಗತೈತಿ ಇದರಿಂದ? ಇದು ಒಂದೊಂದು ವಿಷಯಕ್ಕಾಗಿ ಒಂದೊಂದು ಜನ್ಮಗಳನ್ನ ಕಳ್ಕೊಂಡು ಬಂದಿ ನೀನು. ಇಲ್ಲಿ ಮನುಷ್ಯ ಜನ್ಮದಾಗ 5 ವಿಷಯಗಳನ್ನ ಅಲ್ಲಿ ಸುಖವನ್ನು ಆರಿಸಿ ಹೊಂಟ. ನೀನು ಸುಖ ಯಾವಾಗ ಸಿಗ್ಬೇಕು? ಹೌದಲ್ರಿ? ಬೇಡ ಬೇಡ ಭೋಗ ದೊಡನಾಟ ನಂಜು ಎರಿಸಿದ ಸವಿದೂಟ ಅಂತ ಹೇಳಿದವ್ರು. ವಿಷ ಐತಿ ಅದ್ರೊಳಗ ಅಂತ ಹೇಳ್ತಾರ ಅವ್ರು. ನಿಗಮಗಳು ಹೇಳ್ತಾವ. ನಾವು ಏನ್ ಮಾಡ್ತೇವ? ಅದ ಅಮೃತ ಐತಿ ಅಂತ ಬೆಣ್ಣ ಹತ್ತೇವ್ ನಾವು. ಅದ್ರೊಳಗ ಅಮೃತ ಐತಿ ಅಂತ ಬೆಣ್ಣ ಹತ್ತೇವ್. ನಿನಗೆ ಏನ್ ಸುಖ ಕೊಟ್ಟಾವ ವಿಚಾರ ಮಾಡಿ ನೋಡಿದ? ಯಾವ್ಯಾವ ಇಂದ್ರಿಯಗಳಿಂದ ಎಷ್ಟೆಷ್ಟು ಸುಖವನ್ನು ಹೊಂದಿದಿ ಅನ್ನೋದನ್ನ ರಾತ್ರಿ ಕುಂತು ವಿಚಾರ ಮಾಡಿದ್ದೇನೆ. ಇಲ್ಲದಕ್ಕೆ ಮತ್ತ ಪುನಃ ಏನ್ ಮಾಡ್ತೇವ? ಮುಂಜಾನೆ ಎದ್ದ ತಕ್ಷಣನ ಮತ್ತ ಇದನ್ನ ಮರಿತೇವು. ಸುಖ 6-7 ತಾಸು ಸತತ ಸುಖದ ಇದ್ರೊಳಗೆ ಇದ್ದದನ್ನ ಮರೆತು ಕ್ಷಣಿಕ ಸುಖಕ್ಕಾಗಿ ಅಲಿಯಾಕತ್ತೇವ್ ನಾವು. ಅದ್ ಕೂಡಲೇ ಚಾಲು ಆತ್ ಹುಡುಕಾಟ. ಅಲ್ಲ, ಅದನ್ನ ಬಿಟ್ಟೇ ಇಲ್ಲಲ್ಲ. ಹಂಗ ತಿರುಗುದ ಹಂಗ ಗಾನದ ಎತ್ತಿನಗತ್ತೆ ಹಂಗ ತಿರುಗುದ. ಏನ್ ಸುಖ ಕಂಡು ಅಂತಂದ್ರೆ ಏನು ಇಲ್ಲ. ಏನ್ ಹುಡ್ಕ್ಯಾಡಿ ಬ್ಯಾಸರಾತ್ರಿ, ನಿದ್ದೆ ಬಂತು, ದನು ಆತು, ಆಯ್ತು, ಹೊರತಾಗಿ ಸುಖ ಅಂತೂ ಸಿಗ್ಲಿಲ್ಲ. ನಡ್ಕೊಂತಾನೆ ಹೋಗಿ ದೇವಸ್ಥಾನಕ್ಕೆ ನಡ್ಕೊಂತಾನೆ ಹೋಗುದ್ರಿಪ್ಪ. ದೇವ್ರ ಬೆಟ್ಟ ಅದನ್ನ ಅಂತ ಕೇಳಿದ್ರ ಇಲ್ಲ ಬಿಡ್ರಿ, ರಗಡ ಆಗ್ಬಿಡ್ತು. ಅಲ್ಲ, ಇದೆಲ್ಲ ನಡೆದಿದ್ದು ಸುಖ ಹೊಂದ್ಬೇಕಂತನ ನಡೆದೈತಿ. ಸುಖ ಸಿಕ್ಕೈತಿ ಅನ್ನೋಂತ ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗತ್ತ. ಅದನ್ನ ಬಿಟ್ಟಾಗ ಸುಖ ಐತಪ್ಪ. ಆ ಹುಡುಕಾಟ ಬಿಟ್ಟಾಗ ಸುಖ ಐತಿ. ನಾನಾಗಿದ್ದಾಗ ಆರಾಮದೀನಿ, ನಾನು ಅಲ್ಲದ್ದು ನಾನು ಆದ ಕೂಡಲೇ ಚಾಲು ಆಗ್ತದ ದುಃಖ. ಮಾರ್ಗ ಸುಖದ ಹೊಂದಬೇಕಂತ ಅನ್ನೋದು ಐತಿ, ಇಚ್ಛೆ ಐತಿ ಕರೆ. ಆದ್ರೆ ದಾರಿ ಹಿಡಿದಿದ್ದು ಅದ್ರ ಪರಿಣಾಮ ದುಃಖನೇ ಐತಿ. ಹೊಂದ್ಬೇಕಂತ ಪ್ರಯತ್ನ ಮಾಡಾಕತ್ತಿದ್ದು ವಿರೋಧ ದಿಕ್ಕಿನಾಗ. ಹೌದಲ್ಲ? ಅದಕ್ಕೆ ಇದನ್ನ ಹೊಂದಕ ಅದಕ್ಕೆ ಅವ್ರು ಹೇಳ್ತಾರ, ಬೇರೆ ಇನ್ನು ಬೇಡ ಯೋಗಿ. ಹಂಬಲಿಸಿದರು ಮುಕ್ತಿ ಬಯಸಿ ಬೇರೆ ಮನುಷ್ಯ ಯೋಗಿ. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು ಅಂತ ಹೇಳ್ತಾರೆ. ಯಾರೋ ಹೇಳಿದ ಮಾತನ್ನ ನಂಬೇಡ, ಅನುಭವಗಳು ಹೇಳಿದ ಮಾತನ್ನ ನಂಬು ಅಂತ ಹೇಳ್ತಾರೆ. ನಿಗಮಗಳ ಅಂದ್ರ ಅನುಭವಗಳು, ಅನುಭವಿಸಿ ಹೇಳಿದಂತ ವಿಚಾರಗಳು, ಅನುಭವದಿಂದ ಹೇಳಿದಂತ ವಿಚಾರಗಳು. ಅವನು ಬಿಟ್ಟೆವು, ಅಮರವಾಣಿಗಳನ್ನ ಬಿಟ್ಟೆವು. ಮೃತ ಆಗತಕ್ಕಂಥ, ನಾಶ ಆಗತಕ್ಕಂಥ ವಿಚಾರಗಳನ್ನ ನಂಬ್ಕೊಂಡು ಕುಂತೇವ್ ನಾವು. ಹೌದಲ್ರಿ?
ಅದಕ್ಕೆ ನಮ್ಗೆ ಆ ಸುಖವನ್ನು ಹೊಂದಕ್ ಆಗವಲ್ಲ. ಅವರು ತನುಭಾವ ಅಳಿಯೇ ದುಃಖದ ಕೀಡು ಅಂತ ಹೇಳ್ತಾರ. ನಾವು ಶರೀರ ಭಾವದಾಗ ಸುಖವನ್ನು ಹೊಂದಬೇಕು ಅಂತ ಹೊಂಟೇವೆ. ಎಲ್ಲಿವರೆಗೂ ಶರೀರ ಭಾವ ಇರ್ತೈತಿ ಅಲ್ಲಿವರೆಗೂ ದುಃಖ. ಶರೀರ ಭಾವ ಯಾವಾಗ ಹೋಗ್ತೈತಿ ಅವಾಗ ಆರಾಮ ಐತಿ. ನೋಡ್ಕೋರಿ, ನಿಮ್ಮ ದಿನನಿತ್ಯದ ವ್ಯವಹಾರದೊಳಗೆ ಇದನ್ನ ನೋಡ್ಕೋರಿ, ಅನುಭವದಿಂದ ನೋಡ್ಕೋರಿ, ನಿಮಗ ಖಾತ್ರಿ ಆಗತ್ತ. ಹೌದಪ್ಪ, ಈ ಭಾವವನ್ನು ಬಿಟ್ಟಾಗ ನಾ ಆರಾಮದಿನ ಅನ್ನೋದು ಖಾತ್ರಿ ಆಗತ್ತೆ. ಶರೀರ ಭಾವ ಅಳಿ ದುಃಖದ ಕೀಡು. ಶರೀರ ಭಾವ ಅಳಿತೀರಿ ಅಂತನ 6-7 ತಾಸು ನಿದ್ದೆ ಮಾಡ್ತೀರಿ. ಕಲ್ಲಪ್ಪ ಮಲ್ಲಪ್ಪ ಅಂತೇಳಿ ನಾ ಈ ಶರೀರ ಭಾವದಾಗ ಇದ್ದಂದ್ರ ನಿದ್ದೆ ಹತ್ತುದಿಲ್ಲ, ನಿದ್ರಿ ಸುಖವನ್ನು ಅನುಭವಿಸಕ್ ಆಗುದಿಲ್ಲ. ಹೌದಲ್ಲ? ಏನ್ರಿ ಆರಾಮ ಇಲ್ಲ, ಬಹಳ ಇದಾಗ್ಬಿಟ್ಟತಿ, ನಿದ್ರಿನ ಹತ್ತೊಂದು ಹಂಗ ನಿದ್ದಿಗಳಿತ್ತು ಒಂದ್ ಆರಾಮ ಇರ್ತಿ ಅಂತಾರ. ಹೌದಲ್ಲ? ಬಹಳ ಜನ ಬಹಳ ತಪ್ಪು ತಗೊಂಡ್ಬಿಟ್ಟ. ಅವ್ರಿಗೆ ಈ ಬಗ್ಗೆ ಅನುಭವಿಗಳು ಹೇಳಿದ ಬಗ್ಗೆ ಯಾರು ಇಲ್ಲ. ಯಾರು ಹೇಳಿದ ಆರಾಮ್ ಇರ್ಬೇಕಂತ ಮಾಡಾಕತ್ತೇವ್ರಿ ಎಲ್ಲ. ಮುಂಜಾಲಿಂದ ನಾವು ಸಾಯಂಕಾಲ ತನ ಮಾಡೋದೆಲ್ಲ ಎದಕ್ಕೆ ಆರಾಮ್ ಇರ್ಬೇಕಂತನ ಮಾಡಾಕತ್ತೇವ. ಆದ್ರ ಆರಾಮ್ ಎಲ್ಲೈತಿ? ಶರೀರ ಭಾವ ಬಿಟ್ಟಾಗ ಆರಾಮ ಐತಿ. ಅದಕ್ಕೆ ಆ ಶರೀರ ಭಾವವನ್ನು ಬಿಡುವಂತ ಒಂದು ವಿಚಾರವನ್ನ ನಾವು ತಿಳ್ಕೋಬೇಕು ಅನ್ನುವಂತ ಅಪೇಕ್ಷೆ. ಶರೀರ ಭಾವವನ್ನು ಒಮ್ಮಗಲೇ ಹಂಗ ಕಳ್ಕೊಳಕ್ ಆಗುದಿಲ್ಲ. ಅದಕ್ಕೆ ಅನೇಕ ಜನ್ಮದ ಪ್ರಯತ್ನ, ಒಂದ ಜನ್ಮಕ್ಕೆ ಆಗುದಿಲ್ಲ ಇದು. ಇಂಥ ವಿಚಾರಗಳಂತೆ ಬಂದ್ರೆ ಅನೇಕ ಜನ್ಮದೊಳಗ ಪ್ರಯತ್ನ ಮಾಡಿದಾಗ ಇದು ಒಂದಿಲ್ಲ ಒಂದಿನ ಒದಗತೈತಿ. ಅನುಭವಗಳಿಗೆ ಇದ್ದು ತೋರ್ಸಿದ್ರು ಕೂಡ ನಮಗೆ ಇರಾಕ್ ಬರುವಲ್ಲ. ಇದ್ದು ತೋರ್ಸಿದ್ರು ಇಲ್ಲಿ ಸಾಕಷ್ಟು ಅನುಭವಗಳ ಹೆಜ್ಜೆಜ್ಜಿಗೂ ಎಚ್ಚರಿಕೆ ಕೊಟ್ಟು ಹೇಳಿದ್ರು ನಮಗೆ. ಆದ್ರೂ ಕೂಡ ಇರಾಕಾಗಲ್ಲ. ಆದ್ರೂ ಇನ್ನ ಶರೀರ ಭಾವದಾಗ ಇನ್ನ ಮಾಡಬೇಕು. ಎಲ್ಲಿವರೆಗೂ ಇವನ್ನೆಲ್ಲ ಮಾಡೋದು ಎದಕ್ಕೆ? ಸುಖ ಹೊಂದಬೇಕಂತ ಮಾಡಾಕತ್ತೀವಿ. ಈ ಜನ್ಮದಾಗ, ಈ ಮನುಷ್ಯ ಜನ್ಮದಾಗ 5 ಇಂದ್ರಿಯಗಳನ್ನ ಬಳಕೆ ಮಾಡ್ಕೊಂಡು ಸುಖ ಹೊಂದಬೇಕಂತ ಪ್ರಯತ್ನ ಮಾಡಾಕತ್ತೀವಿ. ಒಂದು ಇಂದ್ರಿಯದಕ್ಕಾಗಿನ ನೀ ಶರೀರ ಸುಖ ಬಳಕೆ ಮಾಡ್ಕೊಂಡು ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದ್ವಿ, ಅಲ್ಲೇ ಸಿಕ್ಕಿಲ್ಲ. ಇನ್ನು ಇಲ್ಲಿ 5 ಇಂದ್ರಿಯಗಳನ್ನ ಬಳಕೆ ಮಾಡ್ಕೊಂಡಾಗ ಏಟ್ ಸುಖ ಸಿಗ್ತತಿ ನಿನಗೆ? ಹೌದಲ್ಲ? ಒಂದು ಇಂದ್ರಿಯನ್ನ ಬಳಕೆ ಮಾಡ್ಕೊಂಡ್ ಬಂದೆಲ್ಲ ಒಂದು ಜನ್ಮದೊಳಗೆ ಶಬ್ದಕ್ಕಾಗಿ ಬಳಕೆ ಮಾಡ್ಕೊಂಡು ಅಲ್ಲೇ ಮೃತನಾಗಿದೆ. ಹೌದಲ್ರಿ? ರೂಪಕ್ಕಾಗಿ ಬೆಂಕಿ ಹುಳ ಬಂದ ಬೀಳ್ತತಿಲ್ರಿ, ದೀಪದ ಹುಳ ಆಕರ್ಷಣೆಗೆ ರೂಪಕ್ಕಾಗಿ ಬಂದ ಸುಟ್ಕೊಂಡ್ ಸಂತೋತಿ. ಹಂಗೆ ಇಲ್ಲಿ 5 ಇಂದ್ರಿಯಗಳನ್ನ ನೀ ಬಳಕೆ ಮಾಡ್ಕೊಂಡು ಹೋದೆ ಅಂದ್ರ ಲಗುನ ಹೋಗ್ತೈತಿ. ಈ ಶರೀರ ಲಗುನ ಹೋಗ್ತೈತಿ. ಗಾಬ ಆಗ್ಬಿಟ್ಟಾರ ಒಂದೊಂದು ಇಂದ್ರಿಯದಾಗ ಹಿಂಗಾಗೈತಿ. 5 ಇಂದ್ರಿಯದಾಗ ಹೆಂಗಿರ್ತಿಪ್ಪ ನೀವು? ಅದಕ್ಕೆ ಬೇಡ ಬೇಡ ಭೋಗದ ಒಡನಾಟ ನಂಜು ಎರಿಸಿದ ಸವಿದೂಟ ಅಂತ ಹೇಳಿದವ್ರು. ಅದನ್ನ ನೋಡೇ ಅವ್ರು ಹೇಳಿದ್ರಿ. ವಿಷ ಮಿಶ್ರಿತ ಆಹಾರ ಇದ್ದಂಗ ಐತದು, ಅದನ್ನ ಸೇವನೆ ಮಾಡಿದ್ರೆ ನೀನ್ ಲಗುನ ಸತ್ತು ಹೋಗಿ. ಅದನ್ನ ಏಟು ಶರೀರ ಬದುಕು ಸಲುವಾಗಿ ಅಷ್ಟೇ ಉಪಯೋಗ ಮಾಡೋದನ್ನ. ಅದ್ರೊಳಗ ಸುಖ ಐತೆ ಅಂತ ನೀ ಅದನ್ನ ಬೆನ್ನ ಹತ್ತಬೇಡ. ನಾವು ಅದ್ರೊಳಗೆ ಸುಖ ಐತೆ ಅಂತ ಬೆನ್ನ ಹತ್ತೇವಂತನ ನಮ್ಗೆ ಏನಾಕೈತಿ? ಈ ಶರೀರ ಹೋಗ್ಬಿಡಿ. ಅದಕ್ಕೆ ಅವ್ರು ಹೇಳ್ತಾರ, ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು. ನಾ ಅದನ್ನ ನಂಬವಲ್ಲ. ಹೇಳ್ತಾವ ಶ್ರುತಿಗಳು, ಹೇಳ್ತಾವ ಪ್ರಜ್ಞಾನಮ್ಮ ಆನಂದಮ್ಮ ಬ್ರಹ್ಮ ಅಂತ ಹೇಳ್ತಾವ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾವ, ಅಯಮಾತ್ಮ ಬ್ರಹ್ಮ ಅಂತ ಹೇಳ್ತಾವ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾವ, ನಾನೇ ಬ್ರಹ್ಮನಿದ್ದೇನೆ ಅಂತ ಹೇಳ್ತಾವ. ಅದನ್ನ ಬಿಟ್ಟೇನಿ. ಬಿಟ್ಟು ಏನ್ ಮಾಡತ್ತೇನೆ? ಈ ಶರೀರ ನಾನು ಅಂತ ಹಿಡ್ಕೊಂಡು ಹೊಂಟೇನಿ. ಹೌದಲ್ರಿ? ಅದಕ್ಕೆ ನಾನು ನಿದ್ದೆನೂ ಹತ್ತಲ್ಲ. ಇದನ್ನು ಈ ವಾಸನೆಗಳನ್ನು ಒಳಗೆ ಜನ್ಮ ಜನ್ಮಾಂತರ ಇಟ್ಕೊಂಡು ಬಂದೆ ನಾನು. ಇದು ಒಂದೇ ಜನ್ಮದ ವಾಸನೆಗಳಲ್ಲ, ಅನೇಕ ಜನ್ಮದ ವಾಸನೆಗಳೈತಿಲ್ಲಿ. ಇಲ್ಲಿ ಮನುಷ್ಯ ಜನ್ಮದಾಗ ಬಂದಾಗ ಅದನ್ನ ಕಳ್ಕೊಳಕ್ ಬರ್ತೈತಿ.
ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು. ನರ ಜನ್ಮದಿಂದ ಏದೊಳಗೆ ಮಿಗಿಲುಂಟೆ. ಈ ಜನ್ಮವನ್ನು ಎದಕ್ಕೂ ಕಳ್ಕೊಳಕತ್ತಿಪ್ಪ ಅಂತಂದ್ರೆ ಮತ್ತ ಅದ ವಿಷಯಕ್ಕಾಗಿನ. ಹೌದಲ್ರಿ? ಅದ್ರ ಬಿಟ್ಟು ಬ್ಯಾರೆ ಏನ್ ಮಾಡಾಕತ್ತಿ ನೀನು? ಆಹಾರ, ನಿದ್ರಾ, ಭಯ, ಮೈಥುನ, ಇವ 4 ಕ್ರಿಯೆಗಾಗಿ ಈ ಶರೀರವನ್ನು ಉಪಯೋಗ ಮಾಡಿದ್ರೆ ಎದಕ್ ಬಂತು? ಇಲ್ಲಿ ಇಷ್ಟು ಆಹಾರ, ನಿದ್ರಾ, ಭಯ, ಮೈಥುನಕ್ಕಾಗಿ ಎಷ್ಟು ನೀ ದನ್ಯಾಕತ್ತಿ ನೋಡ್ಕೋ. ಅಲ್ಲಿ ಏನು ಇಲ್ಲ, ಆರಾಮದಾವು. ಹೌದಲ್ರಿ? ಅಲ್ಲಿ ಏನೂ ಇಲ್ಲ, ಆರಾಮದಾವಲ್ಲವು. ಇಷ್ಟು ದನಿತಾವನ. ನಾವು ಜೋಳ ಬೆಳಿಬೇಕಾದ್ರೆ ಎಷ್ಟು ದನಿತೇವೆ? ಅವು ಏನಾರ ಪಶು ಪಕ್ಷಾದಿಗಳು ಏನಾರ ದನಿತಾವನ? ಎಲ್ಲಿರ್ತಾವ ಅಲ್ಲಿ ಹೋಕ್ಕವ. ನಾನು ಏನ್ ಮಾಡಾಕತ್ತೀನಿ, ಇದು ನಂದು ಅಂತ ಇಲ್ಲೇ ಕುಂದ್ರಾಕತ್ತೀನಿ. ಇಲ್ಲೇ ಕುಂದಿರ್ತೀನಿ ಅಂತನ ನನಗೆ ಎಲ್ಲಾ ಇಲ್ಲೇ ಬರ್ಲಿ ಅಂತ ನಾ ಬಯಸಾಗತ್ತೀನಿ. ಅದಕ್ಕಿಷ್ಟು ಶ್ರಮ ವಹಿಸಾಗತ್ತೇನೆ. ಅವ ಹಂಗಲ್ಲ, ಆರಾಮ್ ಜೀವನ. ಇಷ್ಟು ತ್ರಾಸ ಪಡುದಿಲ್ಲ. ಆಹಾರ, ನಿದ್ರಾ, ಭಯ, ಮೈಥುನಕ್ಕಾಗಿ ಎಷ್ಟು ತ್ರಾಸ ಪಡುದಿಲ್ಲ. ನಾವು ಎಷ್ಟು ತ್ರಾಸ ಪಡ್ತೇವೆ. ಹೌದಲ್ರಿ? ನಾವು ನೀರಿಲ್ಲ, ಮಳೆ ಆಗಲ್ಲ ಅಂತ ನಾವ್ ಇಷ್ಟು ಬಡ್ಕೊನಾಗತ್ತೇವೆ. ಅವು ಏನಾರ ಎಲ್ಲಿ ಆಕೈತೆ ಅಲ್ಲಿ ಹೋಕ್ಕವು. ಈ ಪ್ರದೇಶದಾಗ ಆಗಲಿಲ್ಲ ಅಂದ್ರೆ ಇನ್ನೊಂದು ಪ್ರದೇಶಕ್ಕೆ ಹೋಕ್ಕವು. ಯಾಕಂದ್ರೆ ನಾವು ನಂದು ಅಂತ ಹಚ್ಕೊಂಡು ಇಲ್ಲೇ ಉಳಿದೆವು. ಅದಕ್ಕೆ ನಮಗೆ ಇದೆಲ್ಲ ನಾವು ಇದ್ದಲ್ಲೇ ಬರ್ಲಿ ಅಂತ ನಾವು ಬಯಸಾಗತ್ತೀವಿ. ಅವು ಹಂಗಲ್ಲ. ಎಲ್ಲಿರ್ತಾವ ಅಲ್ಲಿ ಹೋಗಿ ಆಹಾರ, ನಿದ್ರಾ, ಭಯ, ಮೈಥುನಕ್ಕಾಗಿ ತಮ್ಮ ಜೀವನವನ್ನ ಅಲ್ಲಿ ಪ್ರಾರಬ್ಧಕ್ಕೆ ಅನುಸಾರವಾಗಿ ಪ್ರಾರಬ್ಧವನ್ನು ಉಣ್ಣುತ್ತ ತೀರ್ಸಾಗತ್ತೇವೆ. ಇಲ್ಲಿ ನಾವು ಏನ್ ಮಾಡಾಕತ್ತೇವೆ? ಪ್ರಾರಬ್ಧವನ್ನು ಉಣ್ಕೊಂತ ಆಗಾಮಿ ಕರ್ಮಗಳನ್ನು ಮಾಡಾಕತ್ತೇವೆ ನಾವು. ಮುಂದೆ ಏನ್ ಆಗ್ಬೇಕನ್ನೋದನ್ನ ಇಲ್ಲಿ ಮಾಡಾಕತ್ತೇವ್ ನಾವು. ಈಗ ಮುಂದೆ ಮನುಷ್ಯರಾಗ್ಬೇಕು, ದೇವರಾಗ್ಬೇಕು, ದೇವಾತೀತ ವೃತ್ತಿ ಒಳಗೆ ಬರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಆ ಕ್ರಿಯೆ ಒಳಗೆ ನಾವು ತೊಡಗಿಲ್ಲ. ನಾವು ಏನಾಗ್ಬಿಟ್ಟು ಅಂತ ಕರ್ಮ ಮಾಡಾಕತ್ತೇವ ಅಂತಂದ್ರೆ ಮತ್ತ ಹೀನ ಜೀವಿ ಆಗಿಯೋ, ಪಶು ಪಕ್ಷಾದಿಗಳಾಗಿಯೋ, ಸ್ಥಾವರ ಜೀವಿಗಳಾಗಿಯೋ ಹುಟ್ಟುವಂಗೆ ಕರ್ಮ ಮಾಡಾಕತ್ತೇವ್ ನಾವು. ಹೌದಲ್ರಿ? ಆ ಕರ್ಮದ ಕಾಟವನ್ನು ಕಳ್ಕೋಬೇಕಂದ್ರೆ ನಮ್ಮ ನಿಜವನ್ನು ಅರಿಬೇಕು. ಅದಕ್ಕೆ ಏನ್ ನಂಬು? ನೀನೇ ನಿತ್ಯ ಬೋಧನೆಂಬ ನಿಗವನ್ನು ನಂಬು. ಹಂಬಲಿಸಿದರೆ ಮುಕ್ತಿ ಎಂಬಯಸಿ ಮನುಜ ಯೋಗಿ. ಹೌದಲ್ರಿ? ಮುಕ್ತಿಯನ್ನು ಬಯಸಿ ಬೇರೆ ಹಂಬಲಿಸಿದ್ರು ನಂಬು ಜ್ಞಾನವನ್ನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದ್ರು ಮುಕ್ತಿ ಎಂಬಯಸಿ ಮನುಜ. ನಾವು ಮುಕ್ತಿ ಸುಖ ಬೇಕಂತನ ಇದನ್ನೆಲ್ಲ ಮಾಡಾಕತ್ತೇವೆ. ಸುಖ ಸಿಗಲಿ ಅಂತನ ಮಾಡಾಕತ್ತೇವೆ. ಏನ ಸುಖ ಬ್ಯಾಡ ಅಂತ ಮಾಡಾಕತ್ತೇವೆ. ಸುಖ ಬೇಕಂತನ ಮಾಡಾಕತ್ತೇವೆ. ಸುಖ ಅದ್ರೊಳಗೆ ಸಿಕ್ಕೈತನೋ ನೋಡಲ್ಲ. ಒಂದು ಇಂದ್ರಿಯ ಸಂಪರ್ಕದಿಂದ ನಿನಗೆ ಏನ್ ಆಗೈತಿ ಅದ ಎಲ್ಲಾ ಇಂದ್ರಿಯ ಸಂಪರ್ಕದಿಂದನೂ ಕೂಡ ಅದ ಸಿಗ್ತೈತಿ. ಒಂದು ಇಂದ್ರಿಯ ಸಂಪರ್ಕದಿಂದ ನಿನ್ನ ಸುಖ ಸಿಕ್ಕಿದ್ರ 5 ಇಂದ್ರಿಯದಿಂದನ ಸುಖ ಸಿಗ್ತಿತ್ತು. ಒಂದು ಇಂದ್ರಿಯದಿಂದ ಏನ್ ಸಿಗ್ತೈತಿ ಅದ 5 ಇಂದ್ರಿಯದಿಂದ ರಿಸಲ್ಟ್ ಅದ ಐತಿ. ಹೌದಲ್ರಿ? ಸುಖ ಅನಿಸ್ದಂಗ ಆಕೈತಿ, ಕೊನೆಗೆ ಏನೈತಿ? ದುಃಖನ ಐತಿ. ರೂಪ ನೋಡ್ಕೊಂತ ಕಣ್ಣು ಕೆಟ್ಟು ಏನ ಕಣ್ಣ ನೀರು ಬರಾಕತ್ತು ಅಂತಂದ್ರ ಸುಖದ ಅನುಭವ ಆತು ಅನ್ಲೆ ಅಂತ ಕೇಳಿದ್ರೆ ಹೌದಲ್ರಿ? ಟಿವಿ ನೋಡ್ಕೊಂತ ಕುಂತ ಸುಖ ಐತಿ ಅಂತ ಅಂದ್ರ ಟಿವಿನ ನೋಡ್ಕೊಂತ ಇರ್ಬೇಕಿತ್ತಂಗಾರ ನಿದ್ರಿಗೆ ಯಾಕೆ ಹೊಕ್ಕಿ? ಬ್ಯಾಸರಿಕೆ ಯಾಕೆ ಆತದ? ಅದ ಸುಖ ಕೊಟ್ಟಿದ್ರ ಅದ್ರೊಳಗ ಸುಖ ಇಲ್ಲ ಅಂತನ ಬಿಟ್ಟು ನಿದ್ರಿಗೆ ಹೊಕ್ಕಿ. ಅದನ್ನ ಮರೆತು ನಿದ್ರಿಗೆ ಹೊಕ್ಕಿ ಇದನ್ನ ಅರಿತು ಬಿಡು ಅಂತ ಹೇಳ್ತಾರ. ಅರಿತು ಬಿಡುವಂತ ವಿಚಾರವನ್ನು ನಂಬು, ತಿಳುವಳಿಕೆಯನ್ನು ಮಾಡ್ಕೋ ಅಂತ ಹೇಳ್ತಾರೆ. ದೋಷ ದರ್ಶನ. ಹೌದಲ್ರಿ? ನಾವು ತಿಳುವಳಿಕೆ ಮಾಡ್ಕೊಳಕ ತಯಾರಿಲ್ಲ. ನಾವು ಏನ್ ಮಾಡಾಕ್ತೇವೆ? ಮತ್ತೆ ಅದ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮೋಹ, ಮಳ, ಮತ್ಸರಾದಿಗಳು
ನಿಜ ನಿಗಮ ಗುರುವಿಂದ ಅರಿದೊಡೆ ಮುಕ್ತಿ ಸುಖ ಸಾಧ್ಯವೇ? ಅವನ್ನೆಲ್ಲ ಬಿಡಕೊಂತ ಬರ್ಬೇಕಲ್ಲ. ಒಂದೊಂದೊಂದೊಂದರ ಈ ಮನುಷ್ಯ ಜನ್ಮದಾಗ ಒಂದೊಂದೊಂದೊಂದರ ವಾಸನೆಗಳನ್ನ ಬಿಟ್ಟುವಂತ ಬಂದಾಗ ಒಂದು ಜನ್ಮದಾಗ ಮುಕ್ತನಕ್ಕನ. ಈ ಜನ್ಮ ಇಲ್ಲ, ಮುಂದಿನ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕಾದ್ರೂ ಮುಕ್ತನಕ್ಕನ. ಈ ಪ್ರಯತ್ನದೊಳಗೆ ನಡೆದಿದ್ರ ಮತ್ತ ಅದರೊಳಗೆ ಐತಿ ಅಂತ ಅದರೊಳಗೆ ಪ್ರಯತ್ನ ಮಾಡಿದ್ರೆ ಮತ್ತೆ ಅಂತ ಜೀವ ಹೇಗಿರ್ತೇನು? ಎಷ್ಟು ಅಸಂಖ್ಯಾತ ಜನ್ಮಗಳು ಹೋಗ್ಯಾವ. ಅನ್ನಕ್ಕಿನ ಇಲ್ಲ. ಧರೆಯನ್ನೆಲ್ಲವನ್ನು ಸಂಧಿಸಿ ಧೂಳಿ ಮಾಡಲು ಪರಮಾಣುಗಳೇನಿತ್ತು ಅನಿತ ದೇಹಗಳನ್ನು ಒಂದೊಂದು ಜೀವ ಬಸರುವ ತೊಟ್ಟು ಮತ್ತೆ ನೀನತ್ತ ತಿರುಗದಂತೆ ರಚಿಸಲೇ ಮಾನವ. ಸುಮ್ಮನೆ ಕಾಲವನ್ನು ಕಳೆದು ಸಾಯ್ದು ಉಚಿತವೇ. ಎಷ್ಟು ಅನುಭವದಿಂದ ಹೇಳಿದ್ರು ಕೂಡ ನಮ್ಗೆ ಆ ಅನುಭವದ ವಿಚಾರಗಳ ಮೇಲೆ ನಂಬಿಕೆ ಬರೋಲ್ರಿ. ನಾವು ನಂಬಿಕೆ ಎಲ್ಲೈತಿ? ಜೋಗಪುರ ಮೇಲೆ ನಂಬಿಕೆ. ಹೌದಲ್ಲ? ಯಾರ ಬಂದು ಏನಾರ ಹೇಳಿದ್ರು ನಂಬಿಡ್ತೇವೆ. ಅದನ್ನೆಲ್ಲ ಆ ಹರಕೆ ತೀರ್ಸಕ್ ಹೊಂಟ ಹರಕೆ ಹೊರದು ಹರಕೆ ತೀರ್ಸುದು ಇವು ಎಲ್ಲ ಎದ್ರ ಸಲುವಾಗಿ? ವಿಷಾದಿಗಳ ಸಿಗ್ಲಿ ಅಂತ ದೇವ್ರ ಗುಡಿ ಮಾಡ್ಕೊಂಡು ದೇವ್ರಿಗೆ ಬೇಡೋದು ಕೇಳೋದು ಎದಕ್ ನಡೆಸೇವು ಅಂತಂದ್ರೆ ಏನ್ ಬೇಡ್ತೇವು ಏನ್ ಕೇಳ್ತೇವು ಇವೆಲ್ಲ ಹಾಳಾಗಿ ಹೋಗ್ಲಿ. ನಾನು ಆರಾಮ್ ಇರ್ಬೇಕು ಅಂತ ಯಾರ ಬಯಸೇವನ? ಹಾಳಾಗ್ಲಿಪ್ಪ ಅಂತ ಏನಾರ ಹರಕೆ ಹೊತ್ತೇವನ್ ನಾವು? ಇನ್ನಷ್ಟು ಇರ್ಲಿ, ಇನ್ನಷ್ಟು ಈಡಾಗ್ಲಿ, ಇನ್ನಷ್ಟು ಬರ್ಲಿ, ಅದರಿಂದ ನಾ ಸುಖ ಹೊಂದಬೇಕು ಅಂತ ಅದಕ್ಕಾಗಿ ಹರಕೆ ಹೊರಾಕತ್ತೆ ಹೊರತಾಗಿ ಇವು ಹಾಳಾಗಿ ಹೋಗ್ಲಿಪ್ಪ, ನನಗೆ ಬ್ಯಾಡ, ಇವು ನನಗೆ ದುಃಖ ಕೊಡ್ತಾವ ಅಂತ ಏನಾರ ಹರಕೆ ಹೊತ್ತೇವ? ನನಗೊಂದ್ 2 ಎಕರೆ ಹೊಲ ಸಿಕ್ಕರೆ ಬರ್ತೀನಿ ನನಗೆ ಆದ್ರೆ ಬಂದು ನಿನಗ ಹರಕೆ ತೀರಿಸ್ತೇನೆ. ಹಾಗ್ಯಾವ್ರಿ? ಹೌದಲ್ರಿ? ಏನ ಅದೇ ಅವನ್ನೆಲ್ಲ ಹೊಂದಿದ್ದ ನಿನ್ನ ಸುಖದಿಂದ ಅದೀವ ಹೆಂಗ? ಅವನ್ ಬಿಟ್ಟಾಗ ಸುಖದಿಂದ ಅದಿ, ಆರಾಮ ಯಾವಾಗ ಅದಿ? ನೀನ ವಿಚಾರ ಮಾಡಿ ನೋಡ್ಕೋ. ಆರಾಮ ನಿದ್ರಿ ಒಳಗ ಆರಾಮದಿ, ಅಲ್ಲಿ ಮರತ್ ಈ ಶರೀರವನ್ನು ಮರತ್ ಹೋಗಿ ಅಂತ ಆರಾಮ ಐತಿ. ಹೊರತ್ ಇದನ್ ಬಿಡು, ಈ ಶರೀರ ನಾನಲ್ಲ ಅನ್ನೋದನ್ನ ಬಿಡು. ತಿಳುವಳಿಕೆಯಿಂದ ಇದನ್ ಬಿಡು. ಅಲ್ಲಿ ಅಜ್ಞಾನದಿಂದ ಬಿಟ್ಟಿದ್ದಿ, ಇಲ್ಲಿ ಜ್ಞಾನದಿಂದ ಇದನ್ ಬಿಡು. ಶರೀರ ನಾನಲ್ಲ ಅನ್ನೋದನ್ನ ತಿಳುವಳಿಕೆಯಿಂದ ಬಿಡು. ಇದು ಅಜ್ಞಾನದಿಂದ ಬಿಟ್ಟಾಗ ಆರಾಮದಿ, ನಿನ್ ತಿಳುವಳಿಕೆಯಿಂದ ಬಿಟ್ಟಾಗ ಎಷ್ಟು ಆರಾಮ ಇರ್ತೀವಿ? ನಾವು ತಿಳುವಳಿಕೆಯಿಂದ ಬಿಡಾಕ, ತಿಳುವಳಿಕೆಯನ್ನು ಮಾಡ್ಕೊಂಡಾಕ ಅಲ್ಲಿವ್ ನಾವು. ಜ್ಞಾನ ನಂಬವಲ್ಲಿವ್ ನಾವು, ಕರ್ಮ ನಂಬ್ತೇವೆ. ಹೌದಲ್ಲ? ಅದಕ್ಕಿದು ಎಷ್ಟು ಜನ್ಮಕ್ಕೆ ಆಕೈತಿವಿ ಹೇಳಕ್ ಬರುದಿಲ್ಲ. ಆದ್ರ ಪ್ರಯತ್ನ ಮಾತ್ರ ಬಿಡಬಾರ್ದು. ಈ ಜನ್ಮದ ಸಿದ್ಧ ಅನ್ನಗೇನಂದ್ರ ಅವ ಹಿಂದ ಅನೇಕ ಜನ್ಮದೊಳಗೆ ಇದನ್ನ ಅಭ್ಯಾಸ ನಡೆಸಿದ್ದಂತ ಈ ಜನ್ಮದ ಸಿದ್ಧ ಆಗಿರ್ತಾನ. ಒಂದ ಜನ್ಮಕ್ಕೆ ಆಗಾಕ ಆಗುದಿಲ್ಲ. ಇದನ್ನ ಅನೇಕ ಜನ್ಮಗಳು ಹೋಗ್ತಾವ. ಯಾಕಂದ್ರ ವಾಸನೆಗಳು ಪ್ರಬಲದವು. ಹೌದಲ್ರಿ? ಆ ವಾಸನೆಗಳನ್ನ ಕಳ್ಕೊಂಡಾಕ ನಮ್ ಪ್ರಯತ್ನ ತೀವ್ರ ಆದಾಗ ಹೌದು ಹೋಗಕ್ಕವು. ನಮ್ ಪ್ರಯತ್ನ ತೀವ್ರ ಇಲ್ಲ, ನಮ್ ಪ್ರಯತ್ನನೇ ಇಲ್ಲ. ನಮ್ ಪ್ರಯತ್ನ ಎತ್ತಾಗ ಅಂದ್ರೆ ವಿಷಯಾದಿಗಳನ್ನ ಕಡೆನ ಆ ವಿಷಯ ವಾಸನೆಗಳ ಬಲಿಷ್ಠಕ್ಕವ. ಮತ್ತ ಅವನ್ ಇಟ್ಕೊಂಡು ಮತ್ತ ಸೂಕ್ಷ್ಮನಾಗಿ ತಿರುಗಬೇಕಾಗಿ. ಹೌದಲ್ರಿ? ನೋಡ್ತೀರಿ ಸಾಕಷ್ಟು ಅದಾವ ಉದಾಹರಣೆಗಳು. ಎಂತಂತರಿಗೆ ಆಗಿಲ್ಲ ಇದು. ಹೌದಲ್ರಿ? ನಾನನ್ನುವರಿಗೆ ಆಗುದಿಲ್ಲ ಇದು. ಅದಕ್ಕೆ ನಮ್ಮ ಪ್ರಯತ್ನ ತೀವ್ರ ಆಗ್ಬೇಕು. ಯಾಕಂದ್ರೆ ವಿಷಯಗಳು ಬಂದು ಅಡ್ಡಿ ಉಂಟು ಮಾಡ್ತಾವ ನಮಗೆ. ವಿಷಯಗಳನ್ನ ಏನ್ ಮಾಡ್ತಾವ ಅಂದ್ರೆ ಆಕರ್ಷಣೆ ಮಾಡ್ತಾವ. ಅಲ್ಲಿ ಆಕರ್ಷಣೆ ಒಳಗಾಗಿ ನಾವು ಎಲ್ಲ ಮರೆತು ಬಿಡ್ತೇವೆ. ಇದನ್ನು ನನ್ನ ನಿಜವನ್ನ ಮರೆತು ಬಿಡ್ತೇನೆ. ಮರೆತು ಆ ವಿಷಯಗಳ ಸುಖ ಕೊಡ್ತಾವಂತ ಅವನ್ನ ಪಡ್ಯಾಕ ಪ್ರಯತ್ನ ಮಾಡ್ತೇನೆ.
ಅದೇ ಮತ್ತೆ ಏನೋ ದುಃಖವನ್ನು ಹೊಂದಬೇಕಾಗತ್ತೆ. ದುಃಖವನ್ನೇ ತತ್ಸುಖ ಎಂಬುದು ಅವಿವೇಕಿಗಳು ಅಂತ ಹೇಳ್ದಂಗೆ ಆ ಸುಖ ಎಲ್ಲೈತಿ ಅಂದ್ರೆ ವಿಷಯದ ಒಳಗ ಐತಿ ಅಂತ ಅವನ ಬೆನ್ ಹತ್ತದ. ಅದಕ್ಕೆ ಅವದನ್ನು ಬಿಡಬೇಕಾಗೈತಿ. ಅದಕ್ಕೆ ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮ. ಎಂಥ ವಿಚಾರವನ್ನು ನಂಬು ಅಂತಂದ್ರೆ ನಿನ್ನ ಕುರಿತಾದಂಥ ವಿಚಾರವನ್ನು ನಂಬು. ನೀನು ಯಾರದಿ ಅನ್ನೋದ್ರ ಕುರಿತಾದಂಥ ವಿಚಾರವನ್ನು ಶರೀರ ನಾನಂತ ಅನ್ನುವಂಥ ವಿಚಾರಗಳನ್ನು ನಂಬಕ್ಕೆ ಹೋಗ್ಬೇಡ. ಶರೀರ ಭಾವನ ಕಳ್ಕೊಳೋಂಥ ವಿಚಾರವನ್ನು ನಂಬು. ಅವ ನಿನಗೆ ಮುಕ್ತಿ ಸುಖ ಐತಿ. ಅದು ಬಿಟ್ಕೊಟ್ಟು ಮುಕ್ತಿ ಸುಖ ಸಿಗಲಿ ಅಂತೇಳಿ ನೀ ಮತ್ತೆ ಈ ಅಜ್ಞಾನದ ಕಾರ್ಯಗಳಲ್ಲಿ ತೊಡಗಿದ್ರೆ ನಿನ್ನ ಮುಕ್ತಿ ಸುಖ ಯಾವ ಸಿಗಲಿ. ಅದಕ್ಕೆ ಅವ್ರು ಹೇಳ್ತಾರೆ. ಹೌದಲ್ಲ? सकल साधु संत महाराज को जय।